ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಮೈಸೂರು. ಕೇಳಿ ಕೃಷಿ ಮಾರಾಟ ರಂಗ. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ತಮ್ಮ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲೇ ಮಾರಾಟ ಮಾಡಿ ಸರಿಯಾದ ತೂಕ, ಸ್ಪರ್ಧಾತ್ಮಕ ಬೆಲೆ ಹಾಗೂ ತಕ್ಷಣ ಹಣ ಪಾವತಿಗಾಗಿ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿ. ರೈತರು ಪ್ರತಿದಿನ ಎಸ್ಎಂಎಸ್ ಮೂಲಕ ತಾವು ಇಚ್ಛಿಸಿದ ಎಪಿಎಂಸಿ ಹಾಗೂ ಉತ್ಪನ್ನದ ಧಾರಣೆಯ ಮಾಹಿತಿ ಪಡೆಯಲು ಉಚಿತ ದೂರವಾಣಿ ಸಂಖ್ಯೆ 1800-425-1552 ಕಚೇರಿ ಸಮಯದಲ್ಲಿ ಸಂಪರ್ಕಿಸಿರಿ. ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ದಿನನಿತ್ಯ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ ಮಾಹಿತಿಗಾಗಿ www.krishimaratawaahini.karnataka.gov.in ಜಾಲತಾಣ ನೋಡಿರಿ. ರೈತ ಬಾಂಧವರೇ, ಇವತ್ತಿನ ಕೃಷಿ ಮಾರಾಟ ರಂಗ ಕಾರ್ಯಕ್ರಮದಲ್ಲಿ ಮಾವು ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನವಿದೆ. ಸಿದ್ದರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಮತಾ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಿಮ್ಮ ಬಗ್ಗೆ ಸಿದ್ದರಾಜ್ ಅವರೇ. ಎಷ್ಟು ವಯಸ್ಸು ನಿಮಗೆ ಮತ್ತು ಏನು ವಿದ್ಯಾಭ್ಯಾಸ? ಸರ್, ನನ್ನದು 49 ವರ್ಷ. ನಾನು ಕೆಸ್ತೂರು ಯಳಂದೂರು ತಾಲೂಕಿಂದ ಬರ್ತಿರೋದು. ಓದಿರೋದು SLC ಆದಮೇಲೆ ITI ಮಾಡಿ ಅಪ್ರೆಂಟಿಸ್ ಮಾಡಿದ್ದೀನಿ. ಇಂಡಸ್ಟ್ರಿಗೆ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಅಗ್ರಿಕಲ್ಚರ್ ತುಂಬ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು? ವ್ಯವಸಾಯ ಅಂತಂದರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ಬೋದು, ಸ್ವಾವಲಂಬಿ ಬದುಕು ಮಾಡ್ಬೋದು. ಅದಕ್ಕೋಸ್ಕರ ಇಷ್ಟ ಆಯಿತು. ಆಮೇಲೆ ರೈತರ ನಾವು ಮೂಲತಃ ರೈತರ ಫ್ಯಾಮಿಲಿ ಅವರೇ ಸರ್. ಎಷ್ಟು ಜನ ಮಕ್ಕಳು ನೀವು? ನಾನು ಒಬ್ಬನೇ ಮಗ ಸರ್. ಜಮೀನು ಎಷ್ಟಿದೆ? 25 ಎಕರೆ ಜಮೀನಿದೆ ಸರ್. ಹೌದು. ಏನೇನು ಬೆಳೆ ಮಾಡಿದಿರಿ? ಮೇಜರಾಗಿ ಆರ್ಟಿಕಲ್ಚರ್ ಕ್ರಾಪ್ಗಳಿದ್ದಾವೆ ಸರ್. ಮಾವು ಇದೆ, ಸಪೋಟ ಇದೆ, ಅಡಿಕೆ ಇದೆ, ಬಾಳೆ ಇದೆ. ಆಮೇಲೆ ಎಲ್ಲ ವೆರೈಟಿ ಫ್ರೂಟ್ ಪ್ಲಾಂಟ್ಸು ಒಂದೊಂದು 2 ಆ ಕಡೆ ಇದ್ದೀವಿ. ಹೇಳಿ ಸ್ವಲ್ಪ ಯಾವ್ಯಾವ? ಮೋಸಂಬಿ ಇದೆ, ಸೀಬೆ ಇದೆ, ಸಪೋಟ ಇದೆ, ದ್ರಾಕ್ಷಿನೂ ಇದೆ, ಆ್ಯಪಲ್ಲು ಇದೆ, ವಾಟರ್ ಆ್ಯಪಲ್ ಇದೆ, ಬಟರ್ ಫ್ರೂಟ್ ಇದೆ, ಸ್ಟಾರ್ ಫ್ರೂಟ್ಸ್ ಇದೆ. ಏನು ಬೆಳೆದಿಲ್ಲ ಹೇಳಿ? ಅದೇನೆ ಏನು ಬೆಳೆದಿಲ್ಲ ಅಂತ ಯೋಚನೆ ಮಾಡೋಕ್ಕೂ ಮುಂಗಸ್ಟಿ ನಾವೆಲ್ಲ ಬೆಳೆದಿಲ್ಲ, ಅದನ್ನು ಹಾಕೋಣ ಅಂತ ಇದ್ದೀವಿ. ರಂಬುಟಾನು ಇದೆ ನಮ್ಮ ಹತ್ರ, ಲಿಚಿ ಇದೆ. ಹೌದು ಸರ್, ಅಷ್ಟೆಲ್ಲ ಇದೆ. ಪರವಾಗಿಲ್ಲ. ಇಷ್ಟೊಂದೆಲ್ಲ ಹಣ್ಣಿನ ಬೆಳೆ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ? ಅದೊಂದು ಹ್ಯಾಬಿ ಆಗ್ಬಿಟ್ಟಿತ್ತು ಸರ್. ನಮ್ಮ ತೋಟದಲ್ಲಿ ಯಾಕೆ ಯಾವುದನ್ನು ಬೆಳೆಯೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೋಸ್ಕರ ಎಲ್ಲನೂ ಬೆಳೆಯೋಣ. ಆಮೇಲೆ ಎಲ್ಲ ರೈತರಾಗಿ ನಮ್ಮ ಹತ್ರ ಜಮೀನಿದೆ, ನೀರಿದೆ, ನಾವು ಯಾಕೆ ಎಲ್ಲ ಫ್ರೂಟ್ಸ್ಗಳನ್ನೂ ತಿಂದು ಎಂಜಾಯ್ ಮಾಡಬಾರ್ದು ಅಂತಲೇ ಮಾಡ್ತಾಯಿದ್ದೀವಿ ಸರ್. ವೆರಿ ಗುಡ್. ಹೌದು. ನೀರು ಹೇಗಿದೆ? ನೀರು ನಮ್ಮದು ತುಂಬ ಕಡಿಮೆನೇ ಇದೆ ಸರ್. ಅದಕ್ಕೋಸ್ಕರನೇ ಆರ್ಟಿಕಲ್ಚರ್ ಕ್ರಾಪ್ಗೆ ಓದಿದ್ದು ನಾವು. ಕಮ್ಮಿ ಅಂದರೆ ಎಷ್ಟು? ಕಮ್ಮಿಯಿಂದ ನಮ್ಮ ಹತ್ರ 4 ಬೋರ್ವೆಲ್ ಇದೆ 25 ಎಕರೆಗೆ. ನಮಗೆ ಒಂದು 2 ಇಂಚ್ ಬಂದರೂ 10 ಎಕರೆ ಮೇಂಟೈನ್ ಮಾಡ್ತೀವಿ. ಹೌದಾ? ಹೌದು ಸರ್. ಎಲ್ಲದಕ್ಕೂ ಹನಿ ನೀರಾವರಿನೇ ಮಾಡಿದ್ದೀವಿ. ತುಂಬ ಸಮ್ಮರಲ್ಲಾದರೆ ಒಂದು ಸ್ವಲ್ಪ ಸ್ಪ್ರಿಂಕ್ಲರ್ ಮಾಡ್ಕೊಳ್ತೀವಿ ಸರ್. ಹೌದು. ಈಗ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದೀರಲ್ಲ? ಹೌದು ಸರ್. ಇದಕ್ಕೆ ಬೇಕಾದಂತಹ ಸಸಿ ಕಸಿ ಗಿಡಗಳನ್ನೆಲ್ಲ ಎಲ್ಲಿಂದ ತಂದ್ರಿ? ಎಷ್ಟು ವರ್ಷ ಸಂಗ್ರಹಿಸಿದ್ರಿ? ಸರ್, ನಾವು ಸುಮಾರು ಸ್ಟಾರ್ಟ್ ಮಾಡಿ ಇವಾಗ ಒಂದು 11 ಇಯರ್ಸ್ ಆಗಿದೆ. ಅದಕ್ಕೂ ಮೊದಲೇ ಒಂದು 2-3 ಇಯರ್ಸ್ ಎಲ್ಲ ಬೇರೆ ಬೇರೆ ತೋಟ, ರಾಜ್ಯ, ಇಡೀ ಬೇರೆ ಬೇರೆ ಸ್ಟೇಟ್ಗಳು ಓಡಾಡಿದ್ವಿ ಸರ್. ಓಡಾಡಿ ನಾವು ರಾಜಮಂಡ್ರಿ, ಆಂಧ್ರದಿಂದನೂ ತಂದಿದ್ದೀವಿ. ಈ ಕಡೆ ತಮಿಳ್ನಾಡಿಂದ ತಂದಿದ್ದೀವಿ. ಸಂತೂರ್ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಎಲ್ಲ ಮಾವಿನ ಪ್ಲಾಂಟೇ ಮಾಡ್ತಾರೆ, ಇಡೀ ಊರೇನೆ. ಅಲ್ಲಿಂದ ಕಲೆಕ್ಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ GKVKಯಿಂದ ತಂದಿದ್ದೀವಿ, IHRಯಿಂದ ತಂದಿದ್ದೀವಿ ಸರ್. ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಕಲೆಕ್ಟ್ ಮಾಡೋದು ಅಭ್ಯಾಸ. ಆ ಥರ ಎಲ್ಲ ತಂದಿದ್ದೀವಿ ಸರ್. ಓಕೆ. ಈಗ ನಿಮ್ಮ ಜಮೀನು ಪೂರ್ತಿ ಖಾಲಿಗಿತ್ತ ಅಥವಾ ಏನಾದ್ರು ಬೆಳೆ ಇತ್ತ ಅಲ್ಲಿ? ಏನೂ ಇರಲಿಲ್ಲ ಸರ್. ಹೌದಾ? ಒಂದು ಮರನೂ ಇರಲಿಲ್ಲ, ಅದರಲ್ಲಿ ಫುಲ್ಲು ಬ್ಯಾರಲ್ ಲ್ಯಾಂಡ್ ಥರನೇ ಇತ್ತು.
ಯಾವ ತರಹ ಮಣ್ಣು? ಕಪ್ಪು ಮಣ್ಣೆ ಮ್ಯಾಕ್ಸಿಮಮ್ ಇದೆ ಸರ್. ಹೌದಾ? ಹಾಂ, ಕೆಂಪು ಮಣ್ಣು ಇದೆ, ಕಪ್ಪು ಮಣ್ಣು ಜಾಸ್ತಿ, ಒಂದು 15 ಎಕರೆ ಮೇಲೆ ಕಪ್ಪು ಮಣ್ಣಿದೆ. ನಿಮ್ಮ ತಂದೆ ಕಾಲದಿಂದ ವ್ಯವಸಾಯ ಮಾಡ್ತೀರಿ, ಬೇರೆ ಕಿತ್ತದ ಮತ್ತೆ ಜಮೀನು? ಆದರೆ ನಮ್ಮ ತಂದೆ ಮಾಡ್ತಿದ್ದು ಅಂತಂದರೆ ಅವ್ರ ಪಿತ್ರಾಜಿತ ಆಸ್ತಿ ಒಂದು 2 ಎಕರೆ 3 ಎಕರೆ ಇತ್ತು ಸರ್. ಅವ್ರ ಟೈಮಲ್ಲೇ ನಾವು ದೊಡ್ಡವರಾಗೋ ಟೈಮ್ಗಳಿಗೆಲ್ಲ ಮುಗಿದೋಯ್ತು. ಆಮೇಲೆ ನಾವು ಅಗ್ರಿಕಲ್ಚರ್ಗೆ ಬಂದಮೇಲೆ ನಾನು ಒಂದು ಸ್ವಲ್ಪ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಅವಾಗಿದ್ದು 25 ಎಕರೆನ ಸ್ವಂತ ತಗೊಂಡಿರೋದೆ ಸರ್. ನೀವು ತಗೊಂಡಿರೋದೆ? ತಗೊಳ್ಳುವಾಗಲೇ ಯಾರಿಗೂ ಬೇಡದಲ್ಲೇ ಇರೋ ಜಮೀನು ತಗೊಂಬಿಟ್ಟಿದ್ರಿ? ಹೌದು, ಅದು ಕಡಿಮೆಗೆ ಸಿಕ್ತಿತ್ತು, ನಾವು ಅಫೋರ್ಡ್ ಮಾಡೋಕ್ಕೆ ಆಗ್ತಿತ್ತಲ್ಲ ಸರ್. ಅವಾಗೆಲ್ಲ ಗುಂಟೆಗೆ 1,000 ರೂಪಾಯಿಗೆ ತಗೊಂಡಿತ್ತು. ಹೌದಾ? ಹಾಂ. ಈಗ ಗುಂಟೆಗೆ 1 ಲಕ್ಷ ಆಗ್ಬಿಟ್ಟಿದೆ ಅಲ್ಲಿ. ಪರವಾಗಿಲ್ಲ. ಆ ಥರ ನೀವು ತೋಟ ಮಾಡಿರೋದ್ರಿಂದ ಇನ್ನೂ ವ್ಯಾಲ್ಯೂ ಜಾಸ್ತಿ. ಹೌದು ಸರ್, ಖಂಡಿತ. ನಾವು ಓಪನ್ ಲ್ಯಾಂಡ್ಗಳೇ ಆ ಥರ ನಡೀತಾ ಇದೆ ನಮ್ಮೂರಲ್ಲಿ. ಓಕೆ. ಯಾವ ಧೈರ್ಯದ ಮೇಲೆ ತಗೊಂಡ್ರಿ ಸ್ವಾಮಿ? ಬೆಳೆದಲ್ಲೇ ಇರೋವಂಥ ಜಾಗನ ಅದನ್ನೇನಾದರೂ ಮಾಡಬೇಕು. ಆಮೇಲೆ ದುಡ್ಡಿಲ್ವಲ್ಲ ಸರ್, ಎಲ್ಲನೂ ಜಾಸ್ತಿ ಒಳ್ಳೆ ಲ್ಯಾಂಡ್ ತಗೋಬೇಕು ಅಂದರೂ ಆಯ್ತಿರ್ಲಿಲ್ಲ. ನಾವು ಎಫರ್ಟ್ ಹಾಕ್ತೀವಿ ಅನ್ನೋದೊಂದು ಆಸೆ ಇತ್ತು. ನಾನು ಏನಾದರೂ ಮಾಡಿ ಬೆಳಿತೀವಿ ಅನ್ನೋದೊಂದು ಇತ್ತು, ಛಲ ಇತ್ತು. ಅದರಿಂದನೇ ಆ ಥರದಕ್ಕೆ ಟ್ರೈ ಮಾಡಿದೆ ಸರ್. ಪರವಾಗಿಲ್ಲ. ಈಗ ಮೊದಲಿಗೆ ಏನು ಮಾಡಿದ್ರಿ? ನಿಮ್ಮ ಜಮೀನಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಹೇಗೆ? ಮಣ್ಣು ಪರೀಕ್ಷೆ ಅಂತೇನಿಲ್ಲ ಸರ್, ಅದನ್ನು ನೋಡ್ತಿದ್ದಾಗಲೇ ನಾ ಕ್ರಾಪ್ ಏನು ಬತ್ತಿತ್ತು ಅಂತ ಗೊತ್ತಿತ್ತು. ಅದರಲ್ಲಿ ಆಮೇಲೆ ಕೆಲವು ನಮ್ಮ ಸುತ್ತೂರು KVKಲಿವೆ ನಮ್ಮ ಸ್ನೇಹಿತರೊಬ್ಬರು ರಾಜಣ್ಣ ಅಂತ ಇದ್ರು, ರಿಟೈರ್ಡ್ ಆಗಿದ್ದಾರೆ. ಅವ್ರದ್ದು ಒಂದು ಗೈಡೆನ್ಸ್ ತಗೊಂಡಿದ್ದು. ಅವರು ಮಣ್ಣು ಪರೀಕ್ಷೆ ಮಾಡಿಕೊಟ್ಟಿದ್ರು. ಆದರೆ ಯಾವುದನ್ನೇ ಕೆಮಿಕಲ್ ಅಂತೂ ಅವಾಗ್ಲಿಂದ ಹಾಕ್ಲಿಲ್ಲ ಸರ್ ನಾವು. ಹೌದಾ? ಹಾಕ್ಲಿಲ್ಲ. ಈ ನವಧಾನ್ಯಗಳನ್ನ ಬಿತ್ತಿ, ನವಧಾನ್ಯ ಅಂದರೆ ಏನೇನು? ಹಸಿರು ಅಲಸಂದೆ, ಉದ್ದು, 1-2 ಎಣ್ಣೆಕಾಳು ಬೆಳೆಗಳು, ಅದನ್ನೆಲ್ಲ ಹಾಕ್ತಿದ್ದೋ. ಎಳ್ಳು, ಸೂರ್ಯಕಾಂತಿ ಎಲ್ಲ ಮಿಕ್ಸ್ ಮಾಡಿ. ಎಷ್ಟು ಕೆಜಿ? ವರ್ಷಕ್ಕೊಂದ್ಸರಿ ಒಂದು 10 kg ಅಂತೂ ಆಗ್ತಿದ್ದೋ. ಎಷ್ಟಕ್ಕೆ? 1 ಎಕರೆಗೆ. 1 ಎಕರೆಗೆ ಒಂದು 10ರಿಂದ 12 kg. ಯಾತಕ್ಕೆ ನವಧಾನ್ಯಗಳನ್ನು ಬಿತ್ತಾ ಇದ್ರಿ? ಅದು ಫರ್ಟೈಲ್ ಆಗಬೇಕಲ್ಲ ಸರ್ ಲ್ಯಾಂಡು. ಅದರಿಂದ ಅದರದ್ದು ಫುಲ್ ಬ್ಯಾರಲ್ ಲ್ಯಾಂಡ್ ಆಗಿರೋದ್ರಿಂದ ಫರ್ಟೈಲ್ ಆಗಲಿ ಅಂತ ಅಂದ್ಬಿಟ್ಟೆ ಮಾಡ್ತಿದ್ದೋ. ಅಂದರೆ ನೀರಿಗೆ ಕೊರತೆ ನಿಮಗೆ? ಸ್ಪ್ರಿಂಕ್ಲರ್ ಇಟ್ಕೊಂಡು? ಇಲ್ಲ, ಮಳೆ ಆಶ್ರಯದಲ್ಲೇ ಫಸ್ಟು ಅದನ್ನೆಲ್ಲ ಬಿತ್ತಿ ಸೇರಿಸ್ತಿದ್ದೋ. ಆಮೇಲೆಲ್ಲ ಸ್ಪ್ರಿಂಕ್ಲರು ಮಾಡ್ಕೊಂಡು, ಆಮೇಲೆ ಬೋರ್ವೆಲ್ಲ ತೆಗೆದ್ಮೇಲೆ ನಮ್ಮ ಪಕ್ಕದಲ್ಲಿ ಒಂದು ಚಾನಲ್ ಬರುತ್ತೆ, ಅದ್ರ ನಮಗೆ ಚಾನಲ್ ಬರ್ತಿಲ್ಲ, ಅಲ್ಲೆಲ್ಲ ಮೋಟ್ರ್ ಇಟ್ಕೊಂಡು ಮಾಡೋದು ಸರ್ ಅದನ್ನು. ಹೌದಾ? ಹೌದು. ಅಂದರೆ ಮಣ್ಣಿನ ಫಲವತ್ತತೆ ಮಾಡ್ಕೊಳ್ಳೋದು. ಹೌದು. ಮೊದಲಿಗೆ ನೀವು ನವಧಾನ್ಯಗಳನ್ನು ಬಿತ್ತಿದ್ದು, ಜೀವಾಮೃತ ಕೊಡ್ತಿದ್ದು, ಎಷ್ಟಾಗುತ್ತೆ ಅಷ್ಟು ಎರೆಹುಳು ಗೊಬ್ಬರಗಳನ್ನ ನಾವೇ ಮಾಡ್ಕೊತಾ ಇದ್ದೀವಿ ಸರ್. ಈಗಲೂ ಮಾಡ್ಕೊತಾ ಇದ್ದೀವಿ. ಎರೆಹುಳು ಗೊಬ್ಬರ ಘಟಕ ಇಟ್ಕೊಂಡಿದ್ದೀರಿ? ಹೌದು ಸರ್. ಹೌದು ಹೌದು. ಓಕೆ. ಮಮತಾ ಅವರೇ, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಇಲಾಖೆ ಮತ್ತು ನೀವು? ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಇಲಾಖೆ ಕೆಲಸ ಏನು ಮೇಡಮ್? ನಮ್ಮದು ಇಲಾಖೆದು ಮೇಜರ್ ಕೆಲಸ ಬಂದು ಕೃಷಿ ಮಾರಾಟ ಇಲಾಖೆ ಮತ್ತು ಮಂಡಳಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ರೈತರಿಗೆ ಪ್ರಚಾರ ಮಾಡೋದು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಸರ್. ಈಗ ಸಿದ್ದರಾಜ್ ಅವರು ಹೇಗೆ ನಿಮ್ಮ ಇಲಾಖೆಗೆ ಪರಿಚಿತರಾದರು? ಸರ್, ನಾವು ಈ ಥರ ಮಾವು ಮೇಳ ಆ ಥರ ಅಟೆಂಡ್ ಮಾಡಿದಾಗ ಇವರು ತುಂಬ ಮಾವು ಬೆಳೀತಾ ಇದ್ದರು. ಸೊ ಅವರು ಎಕ್ಸ್ಪೀರಿಯನ್ಸ್ನ ನಾವು ಕೇಳ್ಕೊಂಡ್ವಿ. ಸೊ ರೈತರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ, ಅವರು ಕರ್ಕೊಂಬಂದು. ಈಗ ನಿಮ್ಮಲ್ಲಿ ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಅಂದ್ರಲ್ಲ, ಯಾವ ರೀತಿ ತರಬೇತಿ ಕೊಡ್ತೀರಿ? ಸರ್, ಮಾರಾಟಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ಎಕ್ಸಾಂಪಲ್ ಅರಿಶಿನ ಇದು ಉಡಿಗಾಲ FEO ಅವರು ಎಕ್ಸ್ಪೋರ್ಟ್ನ ಹೇಗೆ ಮಾಡಬೇಕು, ಅದು ಕ್ವಾಲಿಟಿ ಹೆಂಗಿರಬೇಕು, ಮತ್ತು ಅದು ಮೌಲ್ಯವರ್ಧನೆ ಹೇಗೆ, ಅರಿಶಿನ ಅಂದ ತಕ್ಷಣ ಅದು ಕುಕ್ಕುರ್ಮಿನ ಕಂಟೆಂಟ್ ಇರುತ್ತಲ್ಲ, ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಆ ಥರ ಸಂಬಂಧಪಟ್ಟಂಗೆ ಗೆಸ್ಟ್ ಸ್ಪೀಕರ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ತರಬೇತಿನ ಕೊಡ್ತೀವಿ ಸರ್. ಅಂದರೆ ನೀವು ಹೇಳ್ತಾ ಇರೋದು ಉಡಿಗಾಲದಲ್ಲಿರೋ ಒಂದು FPOಗೆ ನೀವು ತರಬೇತಿ ಇದು ಕೊಟ್ಟಿದ್ದೀವಿ. ಅದೇ ಥರ ಬೇರೆ ಬೇರೆ FEOಗಳಿಗೆ, ಆಮೇಲೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ರೈತ ಸಂಪರ್ಕ ಸಭೆಗಳನ್ನ ಆಯೋಜಿಸಿಬಿಟ್ಟು ಅಲ್ಲಿ ಈಗ ಹಾಸನ ಅಂದರೆ ಅಲ್ಲಿ ಮೇಯ್ಸ್ ಇರುತ್ತೆ, ಪೊಟ್ಯಾಟೊ ಇರುತ್ತೆ, ಆ ಥರ ಸಂಬಂಧಪಟ್ಟ ಡಿಸ್ಟಿಕ್ ಮೇಲೆ ಯಾವ ಮೇಜರಾಗಿ ಉತ್ಪನ್ನ ಬೆಳೀತಾರೋ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ತರಬೇತಿಗಳನ್ನ ಆಯೋಜಿಸ್ತೀವಿ ಸರ್. ಮಾವನ್ನು ತಾವು ಪ್ರಧಾನವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಸಿದ್ದರಾಜ್ ಅವರೇ? ಪ್ರಧಾನವಾಗಿ ಆಯ್ಕೆ ಮಾಡ್ಕೋಬೇಕಂದ್ರೆ ನಮ್ಮ ಹತ್ರ ನೀರು ಕಡಿಮೆ ಇತ್ತು ಸರ್. ಆರ್ಟಿಕಲ್ಚರ್ ಕ್ರಾಪ್ಗೆ ಹೋದರೆ ಸಾವಯವದಲ್ಲಿ ಬೆಳಿಬೋದು ಅಂತ ಅನ್ನೋದೊಂದು ಆಸೆ ಇತ್ತು. ಆಮೇಲೆ ಲೇಬರ್ಗಳು ಓರಿಯೆಂಟೆಡ್ ಇಲ್ಲ. ಈ ಮಾವು, ಸಪೋಟ, ಸೀಬೆ ಇವೆಲ್ಲ ಇದೆಯಲ್ಲ ಸರ್, ಇದನ್ನು ಎಲ್ಲ ಜನನೂ ಎಲ್ಲ ಸೀಸನ್ ಫ್ರೂಟ್ ಅದು. ಆ ಟೈಮಲ್ಲಿ ಒಳ್ಳೆ ಮಾರ್ಕೆಟಿಂಗ್ ಸಿಗುತ್ತೆ. ನಾವು ಓನ್ ಮಾರ್ಕೆಟಿಂಗ್ ಮಾಡೋಕ್ಕೆ, ನಮ್ಮಲ್ಲಿ ಏನು ಓನ್ ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯನಾ, ಅದನ್ನೇ ಬೆಳಿಬೇಕು ಅನ್ನೋ ಆಸೆ ಇರೋದ್ರಿಂದನೇ ಈ ಮಾವನ್ನ ಆ ಸೀಸನಲ್ಲಿ ತಿಂದೇ ಇರೋ ಮನೆಯೇ ಇಲ್ಲ.
ಅದಕ್ಕೋಸ್ಕರನೇ ಅದನ್ನು ಆಯ್ಕೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಯಾವ್ಯಾವ ತಳಿ ಮಾವನ್ನು ಇಟ್ಕೊಂಡು? ನಮ್ಮ ಹತ್ರ ಒಂದು 8 ತಳಿ ಇದೆ ಸರ್. ಮೇಜರ್ ಆಗಿ ಮಲ್ಲಿಕಾ, ಇಮಾಮ್ ಪಸಂದು, ದಶೇರಿ, ಆಮೇಲೆ ತೋತಾಪುರಿ ಇದೆ, ಆಮೇಲೆ ಸಿಂಧೂರ ಇದೆ, ಮಲ್ಗೋವ ಇದೆ, ಕೆಲವು ಬಾದಾಮಿ ಇದೆ ಸ್ವಲ್ಪ. ಹೌದಾ? ಆ ಥರ ಇದೆ ಸರ್. ಯಾವ್ಯಾವುದು ಎಷ್ಟೆಷ್ಟಿದೆ ಸಂಖ್ಯೆ ಹೇಳ್ಬೋದಾ? ನಮ್ಮ ಹತ್ರ ಬಾದಾಮಿ ಮತ್ತು ಇಮಾಮ್ ಪಸಂದು, ದಶೇರಿ ಎಲ್ಲ 200 ಗಿಡ ಇದ್ದಾವೆ ಸರ್. ತೋತಾಪುರಿನೂ ಒಂದು 200 ಗಿಡ ಇದೆ. ಇನ್ನು ಬಾಕಿದೆಲ್ಲ 50-60 ಈ ಥರ ಇದೆ. ಸಿಂಧೂರ ಮತ್ತು ಮಲ್ಗೋವಾ ಈ ಥರದ್ದು. ನೀಲಮ್ ಇದೆ ಸ್ವಲ್ಪ. ಆ ಥರ ಮಾವನ್ನೇ ಪ್ರತ್ಯೇಕವಾಗಿ ಬೆಳೆದಿದ್ದೀರಾ? ಮಾವನ್ನೇ ಪ್ರತ್ಯೇಕವಾಗಿಲೇ ಬೆಳೆದಿದ್ದೀವಿ. ಅದ್ರ ಜೊತೆಲಿ ಅದೇ ಲ್ಯಾಂಡಲ್ಲಿ ಬೇರೆ ಕ್ರಾಪ್ಗಳು ಇದ್ದಾವೆ. ಮೇಜರು ಮಾವು ಇದೆ ಸರ್. ನಮಗೆ ಎಷ್ಟು ಎಕರೆ ಇದೆ ಮಾವು? ಮಾವು ಒಂದು 11.5 ರಿಂದ 12 ಎಕರೆ ಬರುತ್ತೆ ಸರ್. ಒಂದು 1400 ಗಿಡ ಇದೆ. ಸೆಮಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ಕೊಂಡಿದ್ದೀವಿ. ಏನಂದರೆ ಅಂದರೆ ಕಡಿಮೆ ಸಾಂದ್ರತೆ ಅಂತಂದರೆ ಜಾಸ್ತಿ ಗಿಡಗಳ ಗಿಡ ಅಂಥದ್ದು. ಅದರಿಂದ ಅದು ಹೈಟು ಹೋಗಲ್ಲ. ನಮಗೆ ಇದನ್ನು ಪ್ಲಕ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ. ಅಂತರ ಹೇಳಿ. ಅಂತರ 15 ಅಡಿ ಮತ್ತು 20 ಅಡಿ ಇದರಲ್ಲೂ ಒಂದು ಲ್ಯಾಂಡಲ್ಲಿದೆ 4 ಎಕರೆ. ಇನ್ನೊಂದು 6 ಎಕರೆಯಲ್ಲಿ 20 ಅಡಿ ಇದೆ ಸರ್ ಅದು. ಓಕೆ. ಅಂದರೆ ಈಗ ನಿಮಗೆ ನೀವು ಕೊಟ್ಟಿರೋ ಅಂತರ ಸಾಕು ಅನಿಸುತ್ತಾ? ಸಾಕು ಅನ್ನಿಸ್ತದೆ. ಇನ್ನೂ ಕಡಿಮೆನೂ ಕೊಡ್ಬೋದು ಸರ್. ಎಷ್ಟು ಕೊಡ್ಬೋದು? ಕಡಿಮೆ ನಮಗೆ 2 ಮೀಟ್ರು ಮತ್ತು 3 ಮೀಟ್ರಿಗೂ ಹಾಕ್ಬೋದು. ಅಂದರೆ 10 ಅಡಿ 6 ಅಡಿಗೂ ಹಾಕ್ಬೋದು. ಅಂದರೆ ತುಂಬ ಹತ್ರ ಆದ್ರೂ ಹೈಟ್ ಹೋಗೋದಿಲ್ಲ, ಅಗಲ ಆಗೋದಿಲ್ಲ. ಅದಕ್ಕೆ ಆಮೇಲೆ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಪ್ರೂನಿಂಗ್ ಮಾಡ್ಕೊತಾ ಇರಬೇಕು ಪ್ರತಿ ವರ್ಷನೂ ಸರ್. ಪ್ರೂನಿಂಗ್ ಸಿಕೇಚರಲ್ಲಿ ಮಾಡ್ತೀವಿ. ಅದೇ ಯಾವ ಕೊಂಬೆ ಕತ್ತರಿಸ್ತೀವಿ, ಯಾವುದು ಅಂದರೆ ಅದನ್ನು ನೋಡ್ತೀವಿ ಸರ್. ಅದೊಂದು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡೋದು. ಯಾವ ಗಾಳಿ ಬೆಳಕು ಅವಾಯ್ಡ್ ಮಾಡುತ್ತೆ ಅದನ್ನು ಕಟ್ ಮಾಡ್ಕೊಂಡು ಆ ಗಿಡಕ್ಕೆ ಗಾಳಿ ಬೆಳಕು ಬರೋಂಗೆ ಮಟ್ಟಿಗೆ ಮಾಡ್ತೀವಿ. ಆಮೇಲೆ ಪ್ರತಿ ಸರಿನೂ ಕ್ರಾಪ್ ಆದಮೇಲೆ ಇದು ಬರ್ತದಲ್ಲ ಸರ್, ಒಂದು ಕಡ್ಡಿ ಬರುತ್ತೆ ಮುಂದ್ಗಡೆಗೆ, ಅದನ್ನಂತೂ ತೆಗಿಲೇಬೇಕು. ಅದು ತೆಗಿಲಿಲ್ಲ ಅಂದರೆ ನೆಕ್ಸ್ಟ್ ಇಯರು ಕ್ರಾಪ್ ಕಡಿಮೆ ಆಗುತ್ತೆ. ಇಲ್ಲ ಅದು ಒಣಗಿ ಬಿದ್ದ ಮೇಲೆ ಮಾತ್ರ ನೆಕ್ಸ್ಟ್ ಇಯರ್ ಕ್ರಾಪ್ ಬರೋದು. ಅದಕ್ಕೋಸ್ಕರ ನಾವು ಹಣ್ಣು ಹಾರ್ವೆಸ್ಟ್ ಮುಗಿತಿದ್ದಾಗಲೇ ಅದನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ಇಯರು ಕ್ರಾಪ್ಗಳು ಬರ್ತದೆ. ಇದಕ್ಕೂ ಒಂದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಸರ್. ಓಕೆ. ಅಂದರೆ ಪ್ರತಿ ವರ್ಷ ಅದನ್ನು ಕಡ್ಡಾಯ? ಹೌದು ನೋಡ್ತಾನೆ ಇರಬೇಕು. ಎಲ್ಲ ತಳಿಗಳಲ್ಲೂ ಮಾಡಲೇಬೇಕು? ಎಲ್ಲ ತಳಿಗಳನ್ನೂ ಮಾಡಲೇಬೇಕಾಗುತ್ತೆ. ಮಾಡಿದ್ರೇ ಅದು ಒಳ್ಳೇದು ಬರುತ್ತೆ. ಇಲ್ದರೆ ಬೇಕಾಬಿಟ್ಟು ಬೆಳೀತಾ ಇರ್ತದೆ, ಗಾಳಿ ಬೆಳಕು ಬರಲ್ಲ, ಆ ಥರ ಆಗುತ್ತೆ. ಈಗ ಸಂಪೂರ್ಣವಾಗಿ ಸಾವಯವದಲ್ಲೇ ತಾವು ಮಾವಿನ ತೋಟ ಮಾಡಿರೋ? ಹೌದು ಸರ್, ಸಾವಯವದಲ್ಲೇ. ಕೆಲವನ್ನ ನೈಸರ್ಗಿಕವಾಗೂ ಬಿಟ್ಬಿಟ್ಟಿದ್ದೀವಿ. ಅಂದರೆ ಅದಕ್ಕೆ ಏನು ಇದೇ ಕೊಡ್ತಾ ಇಲ್ಲ. ಅಲ್ಲಿ ಬರೋ ಅಂಥ ಹಣ್ಣು ಮಾತ್ರ ಕಿತ್ಕೊತೀವಿ. ಎಲೆಗಳು ಏನು ಬರುತ್ತೆ ಅದು. ಆಮೇಲೆ ಏನು ಗಿಡ ಗಂಟೆಯಲ್ಲಿ ಬರ್ತದೆ ಅದನ್ನೆಲ್ಲ ಬ್ರಷ್ ಕಟ್ಟರಲ್ಲಿ ಮಾಡಿ ಮಲ್ಚಿಂಗ್ ಮಾಡ್ತಾ ಇರ್ತೀವಿ. ಅದಕ್ಕೆ ಇನ್ನೇನು ಬೇಕೇ ಇಲ್ಲ ಅನ್ನಿಸ್ತದೆ. ನೀರು ಅಷ್ಟೇ ವರ್ಷದಲ್ಲಿ ಮ್ಯಾಕ್ಸಿಮಮ್ ನಾವು 2 ತಿಂಗಳು ಕೊಟ್ಟರೆ ಹೆಚ್ಚು ಸರ್. ಆ ಥರ ಡ್ರಿಪ್ಪಲ್ಲಿ. ಹೌದು. ಒಂದು ಗಿಡಕ್ಕೆ ಎಷ್ಟು ನೀರು ಕೊಡ್ತೀರಿ? ಅದು ಈ ಸೀಸನಲ್ಲಿ ಏನು ಮಳೆಗಿಲೆ ಬರಲಿಲ್ಲ ಅಂದರೆ ಈ ಡಿಸೆಂಬರಲ್ಲಿ ಇಲ್ಲ ಅಕ್ಟೋಬರಲ್ಲಿ ಆಗಿ ಸ್ಟಾರ್ಟ್ ಮಾಡ್ತೀವಿ ಸರ್ ನೀರು ಕೊಡೋಕ್ಕೆ. ಏನು ಒಂದು ಸತಿ ಆನ್ ಮಾಡಿದ್ರೆ ನಮ್ಮದೆಲ್ಲ 8 LPH ಅಂದರೆ 8 ಲೀಟ್ರ್ ಪರ್ ಲೀಟ್ರ್ ಬರ್ತದೆ. ಅದನ್ನು 4 ಅವರ್ಸ್ ಆನ್ ಮಾಡ್ತೀವಿ ಒಂದು ದಿನಕ್ಕೆ. ಆ ಥರ 15 ಡೇಸ್ಗೆ ಒಂದ್ಸರಿ ಕೊಡ್ತೀವಿ ಸರ್ ಅದು. ಹೌದಾ? ಹೌದು. ಈಗ ಉಳುಮೆನೂ ಮಾಡಲ್ವ ಜಮೀನು? ಉಳುಮೆನೂ ಮಾಡಲ್ಲ ಸರ್, ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಜಮೀನುಗಳಲ್ಲಿ ಎರೆಹುಳುನೇ ಆ ಕೆಲಸ ಮಾಡ್ತಾ ಇದೆ. ಹೌದು. ನಮ್ಮದು ಸಾಯಿಲ್ ಆ ಥರ ಮಾಡಿ ಇಟ್ಬಿಟ್ಟಿದ್ದೀವಿ. ಇವಾಗ ಕಾಲಲ್ಲಿ ಇಲ್ಲ ಕೈಯಲ್ಲಿ ಕೆರೆದ್ರೆ ಎರೆಹುಳುಗಳು ಸಿಗ್ತವೆ. ಆ ಥರ ಇರೋದ್ರಿಂದ ಉಳುಮೆ ಬೇಕು. ಎರೆಹುಳನೇ ನಮಗೆ ಆ ಕೆಲಸ ಮಾಡ್ತಾ ಇದೆ. ಒಳ್ಳೆ ಗೊಬ್ಬರ ಸಿಗುತ್ತೆ. ನಮ್ಮಲ್ಲಿ ಇರೋ ವೇಸ್ಟ್ಗಳೆಲ್ಲ ಅದನ್ನೇ ತಿನ್ನುತ್ತೆ, ಅದೇ ಗೊಬ್ಬರ ಆಗುತ್ತೆ. ತುಂಬ ಜಾಸ್ತಿ ಬೇಲಿಗಿಲಿ ಎಲ್ಲ ಸವರಿದಾಗ ಅದನ್ನು ನಾವು ಒಂದು ಕಾಂಪೋಸ್ಟ್ ಫಿಟ್ಗೆ ಹಾಕಿ ಅದರಿಂದ ಅಲ್ಲಿ ಎರೆಹುಳು ಬಿಟ್ಟು ಅಲ್ಲೂ ಗೊಬ್ಬರ ಮಾಡ್ಕೊಳ್ತೀವಿ. ತುಂಬ ನೀಡ್ಸ್ ಇರೋಕ್ಕೆ ಎರೆಹುಳು ಗೊಬ್ಬರನ ಡೈರೆಕ್ಟಾಗಿ ಹಾಕ್ತೀವಿ ಸರ್. ಅದು ಎಷ್ಟು ಎರೆಹುಳು ಗೊಬ್ಬರ ತೊಟ್ಟಿ ಇದೆ? ನಮ್ಮ ಹತ್ರ 8 ಇದ್ದಾವೆ ಸರ್. ಅಂದರೆ 2 feet by 9 feetದು 8 feet ಆಗಲ್ದು 8 ಇದ್ದಾವೆ ಸರ್. 8 ಇದೆ. ಹೌದು. ಅದಕ್ಕೆ ನಮ್ಮ ಹತ್ರ ಆದರೆ ನಮ್ಮ ಹತ್ರ ಸುತ್ತ ಬೇಲಿ ಒಳಗಡೆ ಇರೋದು ತುಂಬ ಜಾಸ್ತಿ ಪೊದೆ ಬೆಳ್ಕೊಂಡಿರೋದು ಹಸುರದ್ದೆಲ್ಲ ಹಾಕ್ತೀವಿ. ಒಂದು ನಾಟಿ ಹಸು ಇಟ್ಕೊಂಡಿದ್ದೀವಿ. ಅದ್ರದ್ದು ಗಂಜಲ ಮತ್ತು ತೊಪ್ಪೆನ ಕಲಿಸ್ಬಿಟ್ಟು ಅಲ್ಲಿ ಹಾಕ್ತೀವಿ. ಒಂದೇ ಒಂದು ಹಸು? ಒಂದೇ ಒಂದು ಹಸು. ತುಂಬ ಸಾಕು ಅನ್ನಿಸ್ತದೆ. ಸಾಕು ಅನ್ನಿಸ್ತದೆ. ಅದು ಪರವಾಗಿಲ್ಲ. ಹಾಲು ಮೊಸರು ಬೆಣ್ಣೆ ತುಪ್ಪಕ್ಕೆಲ್ಲ ಏನು ಮಾಡ್ತೀರಿ? ಹಾಲು ಮೊಸರು ಬೆಣ್ಣೆ ತುಪ್ಪಕ್ಕೆಲ್ಲ ತುಂಬ ಕಡಿಮೆ ಕೊಡೋದು. 1 ಲೀಟ್ರ್ ಕೊಟ್ಟರೆ ಹೆಚ್ಚು ಒಂದು ಹಸು. ಅದು ನಮ್ಮ ಮನೆಗೆ ಸಾಕಾಗುತ್ತೆ. ಮನೆಗೆ ಇನ್ನೊಂದು ಹಸು ಇಟ್ಕೊಂಡಿದ್ದೀವಿ ಸರ್. ಪರವಾಗಿಲ್ಲ. ಇದು ಬರೀ ಗೊಬ್ಬರಕ್ಕೆ ಅಂತ
ಗೊಬ್ಬರಕ್ಕೆ ಇದು ಕರೀತದೆ. ಇದರಲ್ಲಿ ಕಡಿಮೆ ಅಂದರೆ ಒಂದು ಅರ್ಧ ಲೀಟ್ರ್ 1/4 ಲೀಟ್ರ್ ಹಂಗೆ ಬರುತ್ತೆ ನಮ್ಮ ನಾಟಿ ಹಸುಲು. ಈ ಮಾವಿಗೆ ಹುಳ ಪಳ ಹಿಡಿಯುತ್ತೆ, ರೋಗ ಬರುತ್ತೆ ಅಂತೆಲ್ಲ ಅಂತಾರಪ್ಪ, ನೀವೇನು ಇಲ್ಲ ಸರ್, ಮಾಡೋದೇ ಇಲ್ಲ? ಇಲ್ಲ ಏನು ಮಾಡಲ್ಲ ಅಂತಲಲ್ಲ, ಟ್ರ್ಯಾಪ್ಗಳು ಕಟ್ಟಬೇಕಾಯ್ತು. ಊಜಿ ಇದು ಕಾಟ ಇರ್ತದೆ. ಅದು ಹಣ್ಣು ಆಗೋದು ಒಂದೂವರೆ ತಿಂಗಳು ಮೊದಲೇ ಒಂದು 4 ಮರ 5 ಮರಕ್ಕೆ ಸೇರಿಸಿದ್ರೆ ಒಂದು ಊಜಿ ಟ್ರ್ಯಾಪ್ ಅಂತ ಕಟ್ಟಬೇಕು. ಓಕೆ. ಅಲ್ಲದೆ ಇತ್ತೀಚೆಗೆ ನಾವೇನು ಮಾಡಿದ್ದೀವಿ, ಕೆಲವು ಬ್ಯಾಗ್ಗಳು ಕಟ್ತೀವಿ ಸರ್. ಬ್ಯಾಗ್ಗಳು ಕಟ್ಟಿದ್ರೆ ಊಜಿ ಇದೊಂದು ಅವಾಯ್ಡ್ ಮಾಡ್ಕೋಬೋದು. ಅದರಲ್ಲಿ ಯಾವುದ್ರಲ್ಲಿ ನಮಗೆ ಬರ್ತದೆ ಅಂದರೆ ಬಾದಾಮಿ ಮತ್ತು ಇಮಾಮ್ ಪಸಂದ್ ಮಾತ್ರ ಊಜಿ ಹೊಡಿತದೆ. ಅದರ ಸ್ಕಿನ್ನು ತುಂಬ ಸಾಫ್ಟಾಗಿರ್ತಲ್ಲ, ಅದಕ್ಕೆ. ಈ ಮಲ್ಲಿಕಾಗೆಲ್ಲ ಬರಲ್ಲ. ಮಲ್ಲಿಕಾ, ತೋತಾಪುರಿ ಇವಕ್ಕೆಲ್ಲ ತುಂಬ ಕಡಿಮೆ ಊಜಿ ಕಾಟಗಳು. ಆಯ್ತು, ಡ್ರಾಪ್ ಕಟ್ತೀರಾ ಒಂದಾಯ್ತು. ಮತ್ತೆ ಏನು ಸಿಂಪರಣೆ ಮಾಡಲ್ವೇ? ಸಿಂಪರಣೆ ಏನು ಅವಶ್ಯಕತೆನೇ ಇಲ್ಲ ಸರ್, ಮಾಡ್ತಾನೆ ಇಲ್ಲ ನಾವು. ಏನು ಯಾಕೆ ಮಾಡಲ್ಲ ಅಂತಂದ್ರೆ ಅದ್ರ ಮಾಡಿದ್ರೆ ಕಾಸ್ಟು ತುಂಬ ಜಾಸ್ತಿನೂ ಆಗುತ್ತೆ, ರಾಸಾಯನಿಕ ಮಾಡ್ದಂಗೂ ಆಯ್ತದೆ. ರಾಸಾಯನಿಕ ಮಾಡ್ತು ಅಂದರೆ ನಮಗೆ ಆರ್ಗ್ಯಾನಿಕಲ್ಲಿ ಈ ಅಮೌಂಟ್ ಸಿಗಲ್ಲ. ನಮಗೆ 50% ಕ್ರಾಪ್ ಬಂದ್ರೆ ಏನು ಮಾರ್ಕೆಟಲ್ಲಿ ಈಗ 100 ರೂಪಾಯಿಗೆ 3 kg 2 kg ಮಾರ್ತಲ್ಲ ಸರ್, ನಮ್ಮದು 150ರಿಂದ 200 ರೂಪಾಯಿಗೆ ಹೋಗುತ್ತೆ. ಏನು ನಮ್ಮ ಹಣ್ಣುಗಳೆಲ್ಲ? ಹೌದು. ಸಾವಯವ ಮಾಡ್ತಾ ಇರೋದ್ರಿಂದ 50% ಕ್ರಾಪ್ ಬಂದರೂ ಹೆಲ್ತಿ ಫುಡ್ ಕೊಡ್ತಾರಿಂದ ಆ ಜನ ನಾವು ಇಟ್ಕೊಂಡಿದ್ದೀವಿ. ಅಲ್ಲಪ್ಪ, ನೀವು ಸಿಂಪರಣೆ ಅಂದರೆ ರಾಸಾಯನಿಕವೇ ಸಿಂಪರಣೆ ಮಾಡಬೇಕು ಅಂತ ಇಲ್ವಲ್ಲ? ಬೇವಿನ ಎಣ್ಣೆ ಸಿಂಪರಣೆ ಮಾಡೋದು. ಈಗ ಬೂದಿ ರೋಗ ಈ ಥರದ್ದೇನು ಬರೋದೇ? ಬೂದಿ ರೋಗ ಬಂದರೆ ಒಂದು ಮಜ್ಜಿಗೆ ಹೊಡಿತೀವಿ ಸರ್, ಹುಳಿ ಮಜ್ಜಿಗೆನ. ಹೌದಾ? ಅದನ್ನೊಂದು ಮಾಡಿ. ಮಜ್ಜಿಗೆ ಹೊಡೆಯೋದು ಅಂದ್ರೆ ಒಂಚೂರು ಹೇಳಿ ವಿವರವಾಗಿ. ಮಜ್ಜಿಗೆನ ಕಾಪರ್ ಅಂಡೆದಲ್ಲಿ ಅಂಡೆ ಇದೆಯಲ್ಲ ಸರ್, ತಾಮ್ರದ ಅಂಡೆಗೆ ಹಾಕಿರ್ತೀವಿ. ಅದನ್ನ ಒಂದು ವಾರ ಕೊಳ್ಸಿರ್ತೀವಿ. ಅದು ಗಟ್ಟಿ ಮಜ್ಜಿಗೆನೇ ಇರ್ತದೆ. ಅಂದರೆ 1 ಲೀಟ್ರಿಗೆ ಒಂದು 6 ಲೀಟ್ರ್ ಮಾಡ್ಕೊಂಡಿರ್ತೀವಿ ಮಜ್ಜಿಗೆನ. ಅದನ್ನು 10 ಲೀಟ್ರಿಗೆ 2 ಲೀಟ್ರ್ ಹಾಕ್ಬಿಟ್ಟು ತುಂಬ ನೀಡಿಸಿದ್ರೆ ಅದನ್ನು ಹೊಡಿತೀವಿ. ಅದನ್ನು ಬಾಳೆಗೂ ಹೊಡಿತೀವಿ ಸರ್. ಆಯಿತು. ಅದು ಬಿಟ್ಟರೆ ಬೇವಿನ ಎಣ್ಣೆ, ಬೇವಿನ ಬೀಜದ ಕಷಾಯ? ಬೇವಿನ ಎಣ್ಣೆನ ನಾವು ನೇರಳೆ ಹಣ್ಣಿನ್ಗೆ ಹೊಡಿತೀವಿ ಸರ್. ಅಲ್ಲ, ಮಾವಿಗೆ ಕೇಳ್ತೀವಿ. ಮಾವಿಗೆ ಹೊಡಿಯಲ್ಲ. ಇಲ್ಲ. ಬೇವಿನ ಬೀಜದ ಕಷಾಯ? ಬೇವಿನ ಬೀಜದ್ದೆಲ್ಲ ಕುಟ್ಟಿ ನಾವು ಇದಕ್ಕೆ ಗೊಬ್ಬರ ಥರ ಯೂಸ್ ಮಾಡ್ತೀವಿ ಸರ್. ಗೊಬ್ಬರಕ್ಕೆ ಕಳ್ತೀವಿ ಸರ್. ಒಂದೊಂದು ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಿ ಸರ್? ಹೊರಗಡೆಯಿಂದ ಹಾಕೋ ಗೊಬ್ಬರ ತುಂಬ ಕಡಿಮೆನೇ ಸರ್. ನಾವು ಅಲ್ಲಿನೇ ನಮ್ಮದು ಎರೆಹುಳ ಗೊಬ್ಬರ ಇರೋದ್ರಿಂದ ಅದು ಮಾಡ್ತಾ ಇದ್ದೀವಿ. ಈಗ ನವಧಾನ್ಯಗಳು ಬಿತ್ತಿ ಮಾಡ್ತಾ ಇರೋದ್ರಿಂದ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ಎಲ್ಲ ತಗೊಳ್ಳೋದು ತುಂಬ ಕಡಿಮೆ. ನಮ್ಮದೇ 2 ಹಸು ಇರೋದ್ರಿಂದ ಇರೋದನ್ನು ಏನೋ ವೀಕ್ ಕಾಣಿಸ್ತದೆ, ಅದಕ್ಕೆ ಮಾತ್ರ ಕೊಡ್ತೀವಿ ಹೊರಗಡೆದು. ಆಯ್ತು. ಒಂದು ಮರಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಿ ಅದನ್ನಾರು ಹೇಳಿ. ಗೊಬ್ಬರ ಹೊರಗಡೆಯಿಂದ ನಾವೇನು ಹೊರಗಡೆ ನಿಮ್ಮದೇ ಎಷ್ಟು ಹಾಕ್ತೀರಿ? ಕೊಟ್ಟರೆ ಒಂದು ವರ್ಷದಲ್ಲಿ ಒಂದು 10ರಿಂದ 12 kg ಕೊಡ್ಬೋದು. ಹೆಂಗೆ ಕೊಡ್ತೀರಿ ಗೊಬ್ಬರನ? ಎರೆಹುಳ ಗೊಬ್ಬರನೆಲ್ಲ ಒಂದು 6 kg ಒಂದು 2 ಟ್ರಿಪ್ ಕೊಡ್ತೀವಿ ಸರ್. ಅದೇಪ್ಪ, ಮರ ಸುತ್ತನೂ ಒಂದು 4 ಅಡಿ ದೂರದಲ್ಲಿ ಅರ್ಧ ಅಡಿ ಒಂದು ಸ್ವಲ್ಪ ಡೀಪ್ ಮಾಡಿ ಕೊಟ್ಬಿಟ್ಟು ಮಣ್ಣು ಬಗ್ದ್ಬಿಟ್ಟು ಮೇಲೆ ಮುಚ್ತೀವಿ ಸರ್. ಆಮೇಲೆ ಮಳೆ ಗಿಳೆ ಬರಲಿಲ್ಲ ಅಂದರೆ ಆ ಲೈನಲ್ಲಿ ಡ್ರಿಪ್ ಎಳಿತೀವಿ, ನೀರು ಹಾಕ್ತೀವಿ ಸರ್. ಕಳೆ ಎಲ್ಲ ಹೊಡಿಯೆಲ್ಲ ಕೊಚ್ತೀರಿ ಅಲ್ಲೇ ಮೇಲೆ? ಅದೇ ಬ್ರಷ್ ಕಟ್ರಲ್ಲಿ ಕೊಚ್ತೀವಿ ಸರ್. ಇನ್ನು ವ್ಯವಸಾಯಿಕ ವಿಧಾನ ಅಂದರೆ ಮರನ ನೀವು ಪ್ರೂನ್ ಮಾಡೋದಷ್ಟೇ? ಪ್ರೂನ್ ಮಾಡೋದಷ್ಟೇ. ರೋಗ ಬಂದಿರೋದನ್ನೆಲ್ಲ ಕಿತ್ತಾಕ್ತೀರಿ? ಹೌದು. ಹೊಸದಾಗಿ ಚಿಗುರು ಬರಕ್ಕೆ ಬಿಡ್ತೀರಿ? ಹೌದು. ಏನಾದರೂ ಬೂದಿ ರೋಗ ಬಂದರೆ ಮಜ್ಜಿಗೆ ಹೊಡಿತೀವಿ ಸರ್ ಅಷ್ಟೇ? ಹೌದು ಸರ್. ಇಳುವರಿ ಏನು ಕಡಿಮೆ ಆಗಿಲ್ವಾ ನಿಮಗೆ? ಇಳುವರಿ ನಮ್ಮದ್ರಲ್ಲಿ 8 ವೆರೈಟಿ ಇರೋದ್ರಿಂದ ಸರ್, ಒಂದು ವರ್ಷ ಒಂದು ಕಡಿಮೆ ಆಗ್ಬೋದು, ಒಂದು ವರ್ಷ ಒಂದು ಜಾಸ್ತಿ ಆಗ್ಬೋದು. ನಮಗೆ ಲಾಸ್ಟ್ 2 ಇಯರ್ಸಿಂದ ದಶೇರಿ ಅಂತ ಒಂದು ವೆರೈಟಿ ಇತ್ತು, ಅದು ಬಂದೇ ಇರಲಿಲ್ಲ. ಆದರೆ ಇಮಾಮ್ ಪಸಂದು ಬಾದಾಮಿ ಜಾಸ್ತಿ ಇತ್ತು. ಆ ಥರ ಲೆಕ್ಕ ಹಾಕೊಂಡ್ರೆ ಅವರೇಜು ನಮಗೆ ಒಂದು ಈಗ 12 ಎಕರೆಯಿಂದ ನಮಗೆ ಒಂದು 15ರಿಂದ 18 ಟನ್ವರೆಗೂ ಬರುತ್ತೆ ಸರ್. ಅಲ್ಲ, ಆದರೂ ಒಂದೊಂದು ರೇಟ್ ಇರುತ್ತಲ್ಲ? ಒಳ್ಳೆದ ರೇಟ್ ಇರ್ತದೆ. ಆದರೆ ನಾವು ಮಾಡ್ತಿರೋ ವೆರೈಟಿಗಳೆಲ್ಲ ನಾರ್ಮಲ್ದಲ್ವಲ್ಲ, ಅದರಿಂದ ಇಮಾಮ್ ಪಸಂದ್ಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ಇಮಾಮ್ ಪಸಂದು ದಶೇರಿಗೆ ತುಂಬ ಒಳ್ಳೆ ರೇಟ್ ಸಿಗುತ್ತೆ ಮಾರ್ಕೆಟಲ್ಲಿ. ಓಕೆ. ಈಗ ಮೇಡಮ್ ಮಮತಾ ಅವರೇ, ಈಗ ಮಾವನ್ನ ಯಾವ ರೀತಿ ಮಾರಾಟ ಮಾಡಬೇಕು ನೀವು ಒಂಚೂರು ಹೇಳಿ. ಫಸ್ಟು ಅದನ್ನು ಗ್ರೇಡಿಂಗ್ ಮಾಡ್ಕೋಬೇಕು ಸರ್. ಅದು ಸೈಜ್ ಮೇಲೆ ಆ ಗ್ರೇಡಿಂಗ್ ಮಾಡಿಕೊಂಡು ಪ್ಯಾಕೇಜಿಂಗು ಅದು ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಹತ್ರ ಇದ್ದರೆ ಅಷ್ಟು ಪ್ಯಾಕೇಜಿಂಗ್ ಮೆಟೀರಿಯಲ್ ಏನು ಬೇಕಾಗಲ್ಲ. ದೂರ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಬಾಕ್ಸ್ಗಳಲ್ಲಿ ಇಟ್ಬಿಟ್ಟು ಅದನ್ನು ಪ್ಯಾಕೇಜಿಂಗ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಅದು ಓನ್ ಬ್ರ್ಯಾಂಡಿಂಗ್ ಕೂಡ ಮಾಡ್ಕೋಬೋದು. ಇವಾಗ ನಮ್ಮ
ಕರ್ನಾಟಕದಲ್ಲಿ ಕೋಲಾರ ಅದರಲ್ಲೆಲ್ಲ ಮಾವು ತುಂಬ ಬೆಳೆಯೋದ್ರಿಂದ ಅಲ್ಲೇ ಅವರು ಕೋಲಾರ ಗೋಲ್ಡು ಆ ಥರ ಬ್ರ್ಯಾಂಡಿಂಗ್ ಮಾಡಿಕೊಂಡು ಮಾರಾಟ ನಗರದಲ್ಲೂ ಮಾಡಿದ್ದಾರೆ, ಅವರದ್ದೇ ಒಂದು ಬ್ರ್ಯಾಂಡ್ ಮಾಡಿಕೊಂಡೆ ಮಾರಾಟ ಮಾಡ್ತಾರೆ. ಹೌದು ಸರ್, ಅಂದರೆ ಡಿಸ್ಟಿಕ್ ಸ್ಪೆಸಿಫಿಕಲ್ಲಿ ಯಾರು ಬೆಳೀತಾರೋ ಆ ಥರ ಬ್ರ್ಯಾಂಡಿಂಗ್ ಕೂಡ ಮಾಡಿಕೊಂಡು ಮಾರಾಟ ಮಾಡಿದ್ರೆ ಕನ್ಸ್ಯೂಮರ್ ಅಟ್ರಾಕ್ಟ್ ಆಗ್ತಾರೆ ಸರ್. ಓಕೆ, ಇದು ಕೂಡ ನಿಯಂತ್ರಿತ ಮಾರುಕಟ್ಟೆನಲ್ಲೇ ಮಾರಾಟ ಆಗಬೇಕಲ್ವೇ? ಹಾಂ, ಆಗುತ್ತೆ ಸರ್. ಅಂದರೆ ಹಣ್ಣು ಮತ್ತು ತರಕಾರಿ ಇದು ಮಾರ್ಕೆ APMCಗಳಲ್ಲಿ ಹೋಗಿ ಮಾರಾಟ ಮಾಡ್ತಾರೆ. ಆಮೇಲೆ ಕೆಲವರು ರಿಟೇಲ್ ಶಾಪ್ಗೆ ಔಟ್ಲೆಟ್ ಇಟ್ಕೊಂಡು ಕೂಡ ಮಾರಾಟ ಮಾಡ್ತಾರೆ ಸರ್. ನಿಮ್ದೊಂದು ಟರ್ಮಿನಲ್ ಮಾರ್ಕೆಟ್ ಇರಬೇಕಲ್ವೇ ಬೆಂಗಳೂರಲ್ಲಿ? ಇದೆ ಸರ್. ಅಲ್ಲೂ ಕೂಡ ಬಹಳ ದೊಡ್ಡ ಮಾರ್ಕೆಟ್ ಇದೆ ಮಾವಿಗೆ. ಅಂದರೆ ಮಾವಿಗೆ ಅಂತ ಅಲ್ಲ, ಹಣ್ಣು ಮತ್ತು ತರಕಾರಿ ಎಲ್ಲಿಗೆ. ಅಂದ್ರೆ ಬಹಳ ದೊಡ್ಡ ಮಾರುಕಟ್ಟೆನೆ ಕಟ್ಟಿದ್ದಾರೆ ಹೌದು ಅಲ್ವಾ? ನಮ್ಮ ಮೈಸೂರು APMCಗೂ ಬರುತ್ತಾ ಮಾವು? ಮೈಸೂರು APMCಲಿ ಇಲ್ಲಿ ಬರುತ್ತೆ ಸರ್. ಹಣ್ಣು ಮತ್ತು ತರಕಾರಿ ಇದರಲ್ಲಿ ಬರುತ್ತೆ ಸರ್. ಹೇಳಿ ಸಿದ್ದರಾಜ್ ಅವರೇ, ಈಗ ಯಾವ ಹಂತದಲ್ಲಿ ತಾವು ಕಟಾವು ಮಾಡ್ತೀರಿ ಮಾವನ್ನ? ಮಾವು ನಮಗೆ ಕಲರ್ ಬಂದದ್ದು ಗೊತ್ತಾಗುತ್ತೆ. ಮತ್ತು ನಮ್ಮದು ಮೇಜರಾಗಿ ಅಕ್ಕಿಗಳು ಅದನ್ನು ತೋರಿಸ್ಕೊಡ್ತದೆ ಸರ್. ಹಣ್ಣುಗಳು 1-2 ಇದಾದ ತಕ್ಷಣ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಶೈನಿಂಗು ಮತ್ತು ಕಲರ್ ನೋಡಿಬಿಟ್ಟು ಹಾರ್ವೆಸ್ಟ್ ಮಾಡ್ತೀವಿ ಸರ್. ಕಟಾವ್ನ ಪತ್ತೆ ಹಚ್ಚಕ್ಕೆ ಅಕ್ಕಿಗಳನ್ನ ಇಟ್ಕೊಂಡಿದ್ದೀವಿ. ಅದು ನ್ಯಾಚುರಲ್ ಆಗಿ ತೋರಿಸ್ಕೊಡುತ್ತೆ. ಅದು ಇದು ರೆಡಿಯಾಗಿದೆ, ಇದು ರೆಡಿಯಾಗಿದೆ ಅಂತಂದು. ಯಾಕಂದರೆ ನಾವು ಯಾವುದನ್ನು ಕಾರ್ಬೋಹೈಡ್ರೇಟ್ಸ್ ಆಗಲಿ ಕೆಮಿಕಲ್ ಹಾಕಿ ಯೂಸ್ ಮಾಡಿ ಹಣ್ಣು ಮಾಡಲ್ವಲ್ಲ ಸರ್. ಹೌದಾ? ನ್ಯಾಚುರಲ್ ಆಗಿ ಹಣ್ಣು ಆಗಲೇಬೇಕದು. ಅದಕ್ಕೋಸ್ಕರನೇ ಅದು ನ್ಯಾಚುರಲ್ ಆಗಿ ರೈಪ್ ಆಗಿದ್ರೇ ನಮಗೆ ಅದನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದು ಪಕ್ಕ ಹಣ್ಣಾಗುತ್ತೆ. ಆಯ್ತು. ಈಗ ಯಾವಾಗ ಕಟಾವಿಗೆ ಬಂದಿದೆ ಅನ್ನೋದು ಹಕ್ಕಿಗಳು ತೋರಿಸ್ಕೊಡ್ತವೆ. ಆಮೇಲೆ ನೀವೇನು ಮಾಡ್ತೀರಿ ಹೇಳಿ? ನಾವು ಹಾರ್ವೆಸ್ಟ್ ಮಾಡ್ತೀವಿ. ಹೆಂಗೆ ಕೈಯಲ್ಲೇ ಕೀಳ್ತೀವಿ, ಅದನ್ನು ಸಿಕೇಚರಲ್ಲಿ ಕೀಳ್ತೀವಿ. ಅದನ್ನು 1 ಇಂಚು ಬಿಟ್ಟು ಕಟ್ ಮಾಡ್ಕೊಳ್ತೀವಿ. ಯಾಕೆ? ಅದೇನಾಗುತ್ತೆ ಅಂದರೆ ಹಾಲು ಅದರಲ್ಲಿ ಬಂದಾಗ ಅದು ಒಳಗಡೆ ಸೇರಿದಾಗ ಅಂಟಂಟು ಬರ್ತದೆ. ಆಮೇಲೆ ಕೀಪಿಂಗ್ ಕ್ವಾಲಿಟಿನೂ ಕಡಿಮೆ ಆಗ್ಬಿಡ್ತದೆ. ಹೌದು, ಅದರಿಂದ ಯಾವ ಸಮಯದಲ್ಲಿ ಮಾವನ್ನ ಕಟಾವು ಮಾಡ್ತೀರಿ? ಬೆಳಗ್ಗೆನಾ, ಸಂಜೆನಾ, ಮಧ್ಯಾಹ್ನದ ಹೊತ್ತಾ? ಆ ಥರ ಇಲ್ಲ ಸರ್. ಅರ್ಲಿ ಮಾರ್ನಿಂಗನ್ನೇ ಶುರು ಮಾಡ್ತೀವಿ. ಎಲ್ಲರೂ ಕೆಲಸ ಮಾಡೋಕ್ಕೂ ಚೆನ್ನಾಗಿರ್ತದೆ. ಬೆಳಗ್ಗೆನೇ ಮಾಡಿ ಅದನ್ನು ಪ್ಯಾಕ್ ಮಾಡೋವರೆಗೆ ನಮಗೆ 3 ಗಂಟೆ 4 ಗಂಟೆ ಆಗುತ್ತಲ್ಲ, ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆಯಿಂದ ಕುಯ್ತೀರಿ? ಬೆಳಗ್ಗೆ ಕಟ್ ಮಾಡಿ ಕೆಳಗಡೆ ಇಡ್ತೀವಿ. ಒಂದು ಸ್ವಲ್ಪ ಹಾಲು ಗಿಲ್ಲೆಲ್ಲ ಸೋರುತ್ತಲ್ಲ, ರಸ ಎಲ್ಲ ಬರುತ್ತಲ್ಲ ಸರ್, ಅದೆಲ್ಲ ಇದಾಗಿರುತ್ತೆ. ಆಮೇಲೆ ಕ್ರೇಟ್ಗಳಿಗೆ ತುಂಬ್ತೀವಿ. 20-22 kg ಬರುತ್ತೆ. ಕ್ರೇಟಿಗೆ ತುಂಬೋಕ್ಕಿಂತ ಮುಂಚೆ ಏನಾದರೂ ಅದಕ್ಕೆ ಗಂಜಲದಲ್ಲಿ ಅದ್ದೋದು ಅಥವಾ ಬಿಸಿನೀರಲ್ಲಿ ಅದ್ದೋದು ಆ ಥರದ್ದು ಏನಾದ್ರು ಮಾಡ್ತೀರಾ? ಹೌದು, ಬಿಸಿನೀರಲ್ಲಿ ಉಗುರು ಬೆಚ್ಚ ತುಂಬಾ ಬಿಸಿನೀರಲ್ಲ, ಅದನ್ನ ವಾಶ್ ಮಾಡಿಬಿಟ್ಟೆ ಟ್ರೈಗೆ ಹಾಕೋದು ಸರ್. ಅದು ಹೌದಾ? ಹೌದು ಸರ್. ಓಕೆ, ಆಯಿತು. ಬಿಸಿನೀರಲ್ಲಿ ವಾಶ್ ಮಾಡೋದು ಅಂದ್ರೆ ಏನು ಮಾಡ್ತೀರಿ? ಬಿಸಿನೀರಲ್ಲಿ ವಾಶ್ ಮಾಡೋದು ಅಂದರೆ ಈ ಮಳೆಗಾಲದಲ್ಲೂ ಸ್ವಲ್ಪ ಕಪ್ಪು ಬಂದುಬಿಡುತ್ತೆ, ಕಪ್ಪು ಚುಕ್ಕಿಗಳು ಬರುತ್ತೆ. ಅದನ್ನು ಕೈಯಲ್ಲೇ ಪ್ರೆಸ್ ಮಾಡಿಬಿಟ್ಟು ಇಲ್ಲ ಒಂದು ಸ್ವಲ್ಪ ಇದಿರ್ತದೆ ಬಟ್ಟೆಲ್ಲವ್ರು ಇದು ಮಾಡಿ ವಾಶ್ ಮಾಡಿ ಹಾಕೊಳ್ತೀವಿ ಕಪ್ಪಗಿದ್ರೆ. ಇಲ್ಲ ಅಂತಂದರೆ ಕೈಯಲ್ಲೇ ಇದು ಮಾಡಿ ಸ್ವಲ್ಪ ಹೊತ್ತು 1-2 ನಿಮಿಷ ಬಿಸಿನೀರಲ್ಲಿ ಇರ್ತದೆ. ಆಮೇಲೆ ಎತ್ಕೊಂಡು ವಾಶ್ ಮಾಡಿ ಟ್ರೈಗಳಿಗೆ ಹಾಕೊಳ್ತೀವಿ ಸರ್. ಒರೆಸ್ಬಿಟ್ಟು ಟ್ರೈಗೆ ಹಾಕೊಳ್ತೀವಿ. ಆಮೇಲೆ ಏನಿಲ್ಲ ಸರ್, ಅದು ಒಂದು 6 ದಿವಸ 8 ದಿವಸವರೆಗೂ ಇಟ್ಕೋಬೋದು. ಅದನ್ನು ಎಲ್ಲಿ? ಕ್ರೇಟಲ್ಲೇ ಇರ್ತದೆ. ಕ್ರೇಟಲ್ಲೇ ಒಂದ್ರ ಮೇಲೆ ಒಂದು 4 ಹಂಗೆ ಜೋಡಿಸ್ಕೊಂಡಿರ್ತೀವಿ. ಅದು ಒಂದು 3 ದಿವಸ ಆದಮೇಲೆ ತುಂಬ ಬಣ್ಣ ಬರುತ್ತೆ. ಆಮೇಲೆ ನಮ್ಮ ಹತ್ರ ಎಲ್ಲ ಡೈರೆಕ್ಟಾಗಿ ಮನೆಯವರೇ ಬಂದು ತಗೊಂಡೋಗೋದ್ರಿಂದ ಅವ್ರಿಗೆ ಹೇಳಿರ್ತೀವಿ 2 ದಿವಸ 3 ದಿವಸ ಹಿಂಗೆ ಇಟ್ಕೊಳಿಬೇಕಾದ್ರೆ ಹಣ್ಣು ಆಯ್ತಾ ಇದರನ್ನೆಲ್ಲ ಕಿತ್ಕೊಂಡು ತಿನ್ಬೋದು ಅಂತಂತ ಹೇಳ್ತೀವಿ ಸರ್. ನೀವು ಭತ್ತದ ಹುಲ್ಲಲ್ಲಿ ಅಡೆ ಹಾಕೋದು ಅಥವಾ ಎಥಿಲೀನ್ ದ್ರಾವಣ ಬಳಸೋದು ಆ ಥರದ್ದು ಏನೂ ಇಲ್ಲ ಸರ್. ಅದು ಭತ್ತದ ಹುಲ್ಲಲ್ಲೂ ಮಾಡಿದ್ರೂ ಒಂದೊಂದ್ಸತಿ ಫಂಗಸ್ ಥರ ಬರ್ತದೆ. ಅದ್ರ ಅವಶ್ಯಕತೆನೇ ಇಲ್ಲ. ನಾವು ಕಟ್ಟಿಂಗ್ ಮಾಡೋದು, ಹಾರ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಯಾವುದು ಹಣ್ಣಾಗಿದೆ ಅಂತಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೋಡ್ಬಿಟ್ಟು ಕಿತ್ಕೋಬೇಕು ಸರ್ ಅದನ್ನು. ಅದರಿಂದನೇ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಸಿಗೋದೆಲ್ಲ ಆ ಥರನೇ. ಓಕೆ, ಅಂದರೆ ಪೂರ್ಣ ಬಲ್ತಿರೋ ಕಾಯಿನೇ ಹೌದು ಕೇಳ್ತೀರಿ? ಹೌದು ಅಲ್ವಾ? ಹೌದು. ಮಾರಾಟಕ್ಕೆ ಏನು ವಿಧಾನ ಇಟ್ಕೊಂಡಿದ್ದೀರಿ? ಮಾರಾಟಕ್ಕೆ ನಮಗೆ ಇತ್ತೀಚೆಗೆ 4-5 ವರ್ಷದಿಂದ ನಾವು ಬರೋಕ್ಕೂ ಮೊದಲೇ ನಮ್ಮ ಕಸ್ಟಮರ್ಸ್ಗಳು ನಮ್ಮನ್ನು ಕೇಳಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಹೌದು, ಮಾರ್ಕೆಟಿಂಗ್ ಏನು ತೊಂದರೆ ಏನಿಲ್ಲ ಸರ್. 70% ಅವ್ರಿಗೆ ಡೈರೆಕ್ಟ್ ಕನ್ಸ್ಯೂಮರ್ಗೆ ಕೊಡ್ತಾಯಿದ್ದೀವಿ ಸರ್. ಮೇನ್ ಯಾರು ಯೂಸ್ ಮಾಡ್ತಾರೆ ಮನೆಯವರು ಅವ್ರಿಗೇನೆ ಕೊಡ್ತಾ ಇದ್ದೀವಿ. ಹೆಂಗೆ ಹುಡುಕೊಂಡಿದ್ದೀರಿ ಇವ್ರನ್ನೆಲ್ಲ? ಇದನ್ನೆಲ್ಲ ಮ್ಯಾಕ್ಸಿಮಮ್ಮು ಆನ್ಲೈನಲ್ಲಿ ಇದಾಗಿದೆ ಸರ್.
ಆನ್ಲೈನ್ ಅಂತಂದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಈ ಥರ ಆಗಿದೆ. ಆಮೇಲೆ ಮತ್ತು ಯಾರ್ಯಾರು ತಗೋತಾ ಇದ್ದಾರೆ ನಮ್ಮನ್ನು ಪ್ರತಿ ವರ್ಷನ ಗ್ರೂಪ್ ಆ್ಯಡ್ ಆಯ್ತಾ ಇರ್ತಾರೆ. ಅಲ್ಲಿಗೆ ನಾವು ರೆಡಿ ಆಗ್ತಿದ್ದಾಗಲೇ ಇಲ್ಲ ರೆಡಿ ಆಗೋದು ಒಂದು ತಿಂಗಳು ಅಂತಲೇ ಅಲ್ಲಿಗೆ ಹಾಕಕ್ಕೆ ಶುರು ಮಾಡ್ತೀವಿ ಸರ್. ಅದನ್ನು ಮೆಸೇಜ್ ಹಾಕ್ಸ್ತಾ ಇರ್ತೀವಿ, ಫೋಟೋಗಳು ಹಾಕ್ತಾ ಇರ್ತೀವಿ. ಹೌದು, ನಮ್ದೆಲ್ಲ ಮಾವಿನ ಹಣ್ಣಿಂದ ಸರ್, ತೋಟದ್ದು ಹೆಂಗೆ ಬರ್ತಾ ಇದೆ, ಹೂ ಸ್ಟಾರ್ಟ್ ಆಗೋದ್ರಿಂದನೂ ಶುರು ಮಾಡ್ತೀವಿ. ಅದರಿಂದ ನಮಗೆ ಬೇರೆ ಬೇರೆ ದೇಶಗಳಲ್ಲಿ ಈ ಮಾವಿನ ಹಣ್ಣನ್ನ ಅವರೇ ಕೈಯಾರೆ ಕಿತ್ತು ಅಲ್ಲೇ ತಿನ್ನೋದು ಅಥವಾ ಅವರೇ ತೂಕ ಹಾಕಿಸ್ಕೊಂಡು ತಗೊಂಡೋಗೋದು ಈ ಥರದ್ದೆಲ್ಲ ಹಬ್ಬಗಳು ಮಾಡ್ತಾರಂತೆ. ನೀವು ಆ ಥರದ್ದೇನ? ಇಲ್ಲ, ನಾನು ಈ ವರ್ಷ ಆ ಥರ ಪ್ಲ್ಯಾನ್ ಮಾಡಿದ್ದೆ ಸರ್. ಸ್ವಲ್ಪ ಮಾಡಿದೆ. ಮ್ಯಾಂಗೋ ಫೆಸ್ಟ್ ಅಂತಂದ್ಬಿಟ್ಟು ನಮ್ಮ ತೋಟದೊಳಗಡೆನೆ ಮಾಡಿದ್ರ. ಒಂದಷ್ಟು ಜನ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗಳಿತ್ತು, ಅವ್ರು ಕರೆದಿದ್ದು ಸರ್. ಕರೆದಿದ್ದು ಅವ್ರಿಗೆ ಏನು ತಿಂತಾರೆ ಅದೆಲ್ಲ ಫ್ರೀಯಾಗಿ ಕೊಟ್ಟು ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ತಾರೆ ಅದಕ್ಕೆ ಮಾತ್ರ ದುಡ್ಡು ಚಾರ್ಜ್ ಮಾಡಿದ್ದೀವಿ. ಪರವಾಗಿಲ್ಲ. ಒಬ್ಬೊಬ್ರು ಎಷ್ಟೆಷ್ಟು ಹಣ್ಣು ತಿಂದರು? ಏನು ಮ್ಯಾಕ್ಸಿಮಮ್ ತಿಂದರೆ 1 kg ತಿನ್ಬೋದು ಸರ್. ಹೌದಾ? ಪರವಾಗಿಲ್ಲ. ಅದೇನು ಅಂತ ಮೋಸ ಏನು ಆಗಲ್ಲ ನಮಗೆ. ಹೋಗ್ಬೇಕಾದ್ರೆ ಮಿನಿಮಮ್ ಒಬ್ಬರು 10 kg-ಯಿಂದ 100 kg 150 kg ತಗೊಂಡು ಹೋಗಿರ್ತಾರೆ. ಅಲ್ಲಿ ರೇಟ್ ಜಾಸ್ತಿ ಮಾಡಿಬಿಡ್ತೀರೇನೋ? ಅಲ್ಲ, ನ್ಯಾಚುರಲ್ ಆಗಿ ಅಲ್ಲಿ ಇರ್ತದೆ, ಆ್ಯಡ್ ಮಾಡೇ ಇರ್ತೀವಲ್ಲ ಸರ್. ಸರಿ. ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತೋಟ ನೋಡ್ದಂಗೆ ಐತೆ, ತೋಟದಲ್ಲಿ ಹೆಂಗೆ ಬೆಳೀತಾರೆ, ಹೆಂಗೆ ಹಾರ್ವೆಸ್ಟ್ ಮಾಡ್ತಾರೆ ಅಂತ ನೋಡ್ದಂಗೂ ಆಗುತ್ತೆ. ನೋಡಿದ್ರ ಆ ಥರ ಪರವಾಗಿಲ್ಲ, ಖುಷಿ ಆಗುತ್ತೆ. ಮಾಡಿದಿರಿ ಐಡಿಯಾ? ಮಾಡಿದ್ದು ಅದು ಈ ವರ್ಷದಿಂದ ಮಾಡಿದ್ದೀವಿ ಸರ್. ಅದೇ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ನಾವು ಬೇರೆಯವರು ಈಗ ನಮ್ಮ ಸ್ನೇಹಿತರು ಒಬ್ಬರು ಡೇಟ್ಸ್ದು ಒಂದು ಮಾಡ್ತಿದ್ರು, ಡೇಟ್ಸ್ ಫೆಸ್ಟಿವಲ್ ಅಂತಂದ್ಬಿಟ್ಟು. ಅಂದರೆ ಇದು ಖರ್ಜೂರದ್ದು ಎಲ್ಲಿ? ಇಲ್ಲಿ ಬೆಂಗಳೂರು ಪಕ್ಕ ಮಾಡಿದ್ದಾರೆ ಸರ್, ದೊಡ್ಡಬಳ್ಳಾಪುರದ ಹತ್ರ. ಅದನ್ನು ನೋಡಿದೆ, ನಾವು ಯಾಕೆ ಮ್ಯಾಂಗೋ ಫೆಸ್ಟ್ ಮಾಡ್ಬೋದು, ಇದು ತಿನ್ನಲೇಬೋದಲ್ಲ. ಕೆಲವು ಮರದ ಮೇಲೆ ಹಣ್ಣಾಗಿ ಬೀಳ್ತಿತ್ತು ಸರ್ ನಮ್ಮ ಹತ್ರ. ದಶೇರಿ ಅಂತ ಒಂದು ವೆರೈಟಿ ಇದಲ್ಲ ಸರ್, ಅದು ಮರದಲ್ಲೇ ಕಲರ್ ಬಂದ್ಬಿಟ್ಟು ಹಣ್ಣಾಗ್ಬಿಟ್ಟಿರುತ್ತೆ. ಆಮೇಲೆ ಇಮಾಮ್ ಪಸಂದ್ ಐತೆ, ಅದು ಕಾಯಿಗೆ ಕಿತ್ಕೊಂಡು ತಿಂದ್ರೂ ಸ್ವೀಟ್ ಆಗಿರ್ತದೆ. ನೋಡಿದ್ರೆ ಅದಕ್ಕೋಸ್ಕರ ಒಳಗಡೆಗೆ ನಮಗೆ ಗೊತ್ತಿರೋರು. ಆಮೇಲೆ ಏನಾಗ್ಬಿಟ್ಟಿದ್ದಾರೆ ಇವರೆಲ್ಲ ಒಂದು 6-7 ವರ್ಷದಿಂದ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ ಎಲ್ಲ. ಅವ್ರ ಮನೆಗೆ ನಾವು ತಗೊಂಡೋಗಿ ಕೊಡ್ತಾ ಇರ್ತೀವಲ್ಲ. ಎಷ್ಟು ಜನ ಇರ್ಬೋದು ಆ ಥರ ತಮಗೆ? ನಮಗೆ 150-ರಿಂದ 200 ಜನ ಇದ್ದಾರೆ ಸರ್. 150-ರಿಂದ 200 ಜನನೇ ನಿಮ್ಮ ಮ್ಯಾಕ್ಸಿಮಮ್ ಏನು ನೀವು ಬೆಳೆದಿರೋ ಮಾವು 70% ವರೆಗೂ ಅವರನ್ನೇ ಕನ್ಸ್ಯೂಮ್ ಮಾಡ್ತಾರೆ ಸರ್ ನಮ್ಮ ಹತ್ರ. ನಿಮ್ಗೇನು ಅನ್ಸುತ್ತೆ ಮಮತಾ ಅವರೇ, ಈ ತರಹದ ಮಾರಾಟ ವಿಧಾನ ಅಂದರೆ ನೇರವಾಗಿ ಗ್ರಾಹಕರಿಗೆ ಮಾರುವಂಥ ವಿಧಾನ ಏನಿದೆಯಲ್ಲ, ಇದು ಒಳ್ಳೇದು ಅಂತ ಅನ್ಸುತ್ತಾ ತಮಗೆ? ಒಳ್ಳೇದೇ ಸರ್, ಯಾಕೆಂದರೆ ನೇರವಾಗಿ ಮಾರಾಟ ಮಾಡೋದ್ರಿಂದ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ ಬೇರೆ ಥರ ಖರ್ಚುಗಳು ಬರೋದಿಲ್ಲ. ಅಲ್ಲೇ ಬರ್ತಾರೆ, ತೊಗೊಂಡೋಗ್ತಾರೆ. ಸೊ ಅವ್ರಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಸರ್. ಓಕೆ, ಅಂದರೆ ಈಗ ರೈತ ಗ್ರಾಹಕರಿಗೆ ನೇರವಾಗಿ ಮಾರುವಾಗ ಮಧ್ಯದಲ್ಲಿ APMC ಯಾವ ಕಾಯ್ದೆಗಳು ಅಡ್ಡಿ ಬರೋದಿಲ್ಲ ಅಲ್ವೇ? ಏನು ಬರೋದಿಲ್ಲ ಸರ್. ಇಲ್ಲ, ನೇರವಾಗಿ ಅವ್ರ ಗ್ರಾಹಕರಿಗೆ ಮಾರ್ಬೋದು. ಅದರಲ್ಲಿ ಏನಾದರೂ ಒಂದಷ್ಟು ಜಾಗರೂಕತೆ ಇರಬೇಕು ಅಂತ ಏನಾದ್ರು ಹೇಳಕ್ ಬಯಸ್ತೀರ ತಾವು? ಹತ್ತಿರದ APMCಗಳಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಾಂಗಣಗಳಿರ್ತವೆ, ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ನಮ್ಮ ಕೃಷಿ ಮಾರಾಟ ವಾಹಿನಿ ಅಂತ ವೆಬ್ಸೈಟ್ ಇದೆ ಸರ್, ಅಲ್ಲಿ SMS ಸೌಲಭ್ಯ ಒಂದು ಕೊಟ್ಟಿದ್ದಾರೆ. ಅಂದರೆ ಅವರು ಯಾವ ಬೆಳೆ ಬೆಳೀತಾರೋ 10 ಬೆಳೆಗಳಿಗೆ 10 APMCಗಳಿಂದ ಮೊಬೈಲ್ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಡೈಲಿ ಮಾಹಿತಿ ಬರುತ್ತೆ. ಪ್ರೈಸು ಮಾವಿಗೆ ಈ APMCಲಿ ಎಷ್ಟು ರೇಟ್ ಇದೆ, ಮಾವು ಬೇಕಂದ್ರೆ ಈಗ ಬಂಡಿಪಾಳ್ಯ ಅಂತ ಕೊಟ್ಟರೆ ಅಲ್ಲಿ ಮಾವು ಇದ್ರೆ ಆ ರೇಟ್ ಬರುತ್ತೆ. ಅದೇ ಹಣ್ಣು ಮತ್ತು ತರಕಾರಿದು ಬೆಂಗಳೂರು ಸಿಂಗೇನಗ್ರಹಾರದಲ್ಲಿದೆ ಅಲ್ಲ, ಅದು ಆ ಮಾರ್ಕೆಟ್ ಪ್ರೈಸ್ ಅಂದರೆ ಅವ್ರಿಗೆ ಡೈಲಿ SMS ಬರುತ್ತೆ. ಅದ್ರ ಉಪಯೋಗ ಕೂಡ ಪಡ್ಕೋಬೋದು. ಮತ್ತು ಏನಾದರೂ ಮಾವಿಂದು ಇಳುವರಿ ಜಾಸ್ತಿ ಆಗಿಬಿಟ್ಟು ಪ್ರೈಸ್ ಕಡಿಮೆ ಆದರೆ PDPS ಅಂತ ಒಂದು ಸ್ಕೀಮ್ ಇದೆ ಸರ್. ಅಲ್ಲಿ ಅಂದರೆ ಎಷ್ಟು ಒಂದು ಗೌರ್ಮೆಂಟು ಒಂದು ರೇಟ್ ಫಿಕ್ಸ್ ಮಾಡಿರುತ್ತೆ. ಈಗ ಎಕ್ಸಾಂಪಲ್ 2400 ಅಂತ ಇದ್ದರೆ ಇವರಿಗೆ ಈ ಮಾವು ಒಂದು 1900ಕ್ಕೆ ಮಾರಾಟ ಆದರೆ ಮಿಕ್ಕಿದ್ದು ಡಿಫ್ರೆನ್ಸ್ ಅಮೌಂಟನ್ನು ಗೌರ್ಮೆಂಟ್ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡುತ್ತೆ. ಈ ಬಾರಿ ತೋತಾಪುರಿ ಮಾವಿನ ಹಣ್ಣನ್ನು ಸರ್ಕಾರ ಖರೀದಿ ಮಾಡಿ ಕೇಂದ್ರ ಸರ್ಕಾರ ಹೌದು ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ, ಬೆಲೆ ಕುಸಿದಾಗ ಅಂತ. ಬೆಲೆ ಕುಸಿದಾಗ ಆದರೆ ನಮ್ಮ ಸಿದ್ದರಾಜ್ ಅವ್ರಿಗೆ ಯಾವ ಸಮಸ್ಯೆನೂ ಇಲ್ವಲ್ಲ, ನೇರವಾಗಿ ಅವರೇ ಮಾರ್ತಾ ಇದ್ದಾರೆ ಸರ್. ಆಯ್ತು, ಈಗ ಶೇಕಡ ಎಷ್ಟರಷ್ಟು ನೀವು ನೇರವಾಗಿ ಮಾರ್ತೀರಪ್ಪ ನೀವು ಬೆಳೆದಿರೋದ್ರಲ್ಲಿ? ನಾವು 65-70% ನೇರವಾಗಿ ಗ್ರಾಹಕರಿಗೆ ಕೊಡ್ತೀವಿ ಸರ್. ಇನ್ನು ಉಳಿದಿದ್ದೇನು ಮಾಡಿ? ಇನ್ನು ಉಳಿದಿರೋದು ಈ ಆರ್ಗ್ಯಾನಿಕ್ ಶಾಪ್ಗಳಿದ್ದಾವೆ ಸರ್. ಮೈಸೂರಲ್ಲಿ ತಗೋತಾರೆ, ಬೆಂಗಳೂರು ತಗೋತಾರೆ, ಪುತ್ತೂರು ಸುಳ್ಳೆವರೆಗೂ ನಾನು ಕಳಿಸ್ಕೊಡ್ತೀನಿ ಸರ್. ಪರವಾಗಿಲ್ಲ. ಅವರು ಅದನ್ನು ನೆಕ್ಸ್ಟ್ ಇಯರಿಂದ ನಮ್ಮ ಗ್ರಾಹಕರಿಗೆ ಆಗುತ್ತೆ. 100% ನಾನೇ ಡೈರೆಕ್ಟಾಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀರಿ ಒಂಚೂರು ಹೇಳ್ಕೊಡಿ ನಮಗೂ. ಏನಿಲ್ಲ ಸರ್, ಅದೇ ಇವಾಗ ಇದು ದಿನ ಮೌತ್ ಪಬ್ಲಿಸಿಟಿ ಥರ ಒಂದು
ಅಪಾರ್ಟ್ಮೆಂಟ್ಗಳು ಕೊಡ್ತಾ ಇದ್ದೀವಿ. ಅಲ್ಲೊಂದು 40 ಜನ ತಗೋತಿದ್ರೆ ನೆಕ್ಸ್ಟ್ ಇಯರಿಂದ 50 ಜನ 60 ಜನ ಆ್ಯಡ್ ಆಯ್ತಾರೆ. ಕೆಲವರು ಫ್ರೆಂಡ್ಸ್ಗಳಿಗೆಲ್ಲ ಕೊಟ್ಟಿರ್ತಾರೆ ಸರ್. ಅವ್ರುಗಳಿಗೆ ಡೈರೆಕ್ಟ್ ನನ್ನ ಫೋನ್ ನಂಬರು ಕೊಟ್ಟಿರ್ತಾರೆ. ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಮಗೂ ಕೊಡಿ ಅಂತ. ಕೆಲವರುಗಳು ಒಬ್ಬೊಬ್ಬರು ಕೆಲವರು ಇದ್ದಾರೆ, ಒಂದು 200 kg 250 kg 5 kg ಬ್ಯಾಗೆ ತಗೊಂಡು ಸುಮಾರು ಜನ ಫ್ರೆಂಡ್ಸು ರಿಲೇಟಿವ್ ಹಂಚ್ತಾರೆ ಈ ಸೀಸನ್ಗಳಲ್ಲಿ. ಆ ಥರದ ಗ್ರಾಹಕರು ನಮ್ಗೆ ತುಂಬ ಇದ್ದಾರೆ ಸರ್. ಅದರಿಂದ ನಮಗೆ ಮಾರ್ಕೆಟಿಂಗ್ ಇದೇನು ಸಮಸ್ಯೆ ಬೆಳೆದಿರೋದನ್ನೆಲ್ಲ ನೇರವಾಗಿ ಗ್ರಾಹಕರಿಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಅಲ್ವಾ? ಈಗೇನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿದ್ದಾವೆ, ಅವು ನಿಮಗೆ ಬಹಳ ತುಂಬ ಸಹಾಯ ಆಯ್ತದೆ. ನಿಮ್ದೇನಾದ್ರು ಒಂದು ವೆಬ್ಸೈಟ್ ಮಾಡ್ಕೊಬಿಟ್ಟಿದ್ರಿ? ವೆಬ್ಸೈಟ್ ಮಾಡಿಲ್ಲ ಸರ್. ಈಗ ನಮ್ಮ ಮಗನೂ ಅದೇ ಓದ್ತಾ ಡಿಗ್ರಿ ಮಾಡ್ತಾ ಇದ್ದಾನೆ, ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ. ಪರವಾಗಿಲ್ವೇ? ನೆಕ್ಸ್ಟ್ ಅದು ಮಾಡಿದ್ಮೇಲೆ ಆ ಥರ ವೆಬ್ಸೈಟು ಮಾಡೋಣ ಅಂತ ಇದ್ದೀವಿ. ತುಂಬ ಜಾಸ್ತಿ ಆದಾಗ ಎಕ್ಸ್ಪೋರ್ಟ್ ಮಾಡೋಕ್ಕೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಲೆವೆಲ್ಗೆ ಈ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ಸರ್. ಸದ್ಯಕ್ಕೆ ಏನಾದರೂ ಪ್ರೋಸೆಸ್ ಮಾಡೋ ಪ್ಲಾನ್ ಇದೆ ಸರ್. ಏನು ಮಾಡ್ತೀರಾ? ಪಲ್ಪ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಇಯರಿಂದ CFTRI ಇಂದ ಅದನ್ನು ಒಂದು ಕೋರ್ಸು ಮಾಡ್ತಾಯಿದ್ವಿ. ನಮ್ಮ ಹುಡುಗನೂ ಮಾಡ್ತಾ ಇದ್ದಾನೆ. ಪಲ್ಪ್ ಮಾಡಬೇಕು, ಕೀಪಿಂಗ್ ಕ್ವಾಲಿಟಿ ಇರ್ತದೆ, ಆಮೇಲೆ ಡ್ರೈ ಮಾಡಿ ಇಟ್ಕೋಬೇಕು, ಆ ಥರ ಎಲ್ಲ ಪ್ಲ್ಯಾನ್ ಇದೆ ಸರ್. ಇವಾಗ ಕೆಲವು ಪಿಕ್ಕಲ್ ಮಾಡ್ತಾಯಿದ್ದೀವಿ ಸರ್. ತೋತಾಪುರಿ ತುಂಬ ಕಡಿಮೆಗೆ ಹೋಗ್ತಿತ್ತು, ಅದರಿಂದ ತೊಕ್ಕು ಮಾಡಿ ಮಾರ್ತಾಯಿದ್ದೀವಿ ಸರ್. ತೋತಾಪುರಿ ತೊಕ್ಕು? ಹೌದು ಸರ್. ತೋತಾಪುರಿ ಮಾವಿನ ಹಣ್ಣಿಗೆಲ್ಲ 20 ರೂಪಾಯಿಗೆ ಹೋಗೋದ್ರೆ ಹೆಚ್ಚು. ಅದು ತೊಕ್ಕು ಉಪ್ಪಿನಕಾಯಿ ಮಾಡ್ತಾರಲ್ಲ ಸರ್, ಅದೇ ಥರನೇ ಅದು ತುರಿದ್ಬಿಟ್ಟು ಮಾಡ್ತೀವಿ. ಅದನ್ನು ಈ ವರ್ಷ ಎಲ್ಲ ಹೇಳ್ಕೊಡಲ್ಲ ನೀವು? ಹೇಳ್ಕೊಡ್ತೀವಿ, ಅದೇನು ಆ ಥರ ಏನಿಲ್ಲ. ತುರಿದ್ಬಿಟ್ಟು ಚೆನ್ನಾಗಿ ಅದನ್ನು ನೀರನ್ನ ಹಿಂಡ್ಬಿಟ್ಟು ಇದು ಸಾಸಿವೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಸರ್. ಅದನ್ನು ತೇವಾಂಶ ಹೋಗೋ ಅಷ್ಟರೊಳಗಡೆ ಅದಕ್ಕೆ ಕೆಲವ್ರು ಮಸಾಲೆ ಆಡಿಸಿಟ್ಟಿರ್ತೀವಿ ಸರ್. ಬೆಳ್ಳುಳ್ಳಿ, ಸಾಸಿವೆ. ನೀವೇ ಮಾಡೋದು? ನಾನು ಮಾಡ್ತೀನಿ, ನಮ್ಮ ಮನೆಯವರು ಮಾಡ್ತಾರೆ ಸರ್. ಮುಂದೆನೇ ಐಡಿಯಾ, ಇಬ್ಬರ ಜೊತೆ ಸೇರು ಮಾಡ್ತೀವಿ. ಹೌದು, ಒಳ್ಳೆ ಅಡುಗೆನೂ ಮಾಡ್ತೀವಿ ಸರ್ ನಾವು. ಅದರಿಂದ ಅದ್ರ ಇಂಟ್ರೆಸ್ಟ್ ಇದೆ, ಒಳ್ಳೆ ತಪ್ಪು ಎಲ್ಲ. ಹೌದು ಸರ್. ಏನೇನು ಮಾಡ್ತೀರಿ? ಎಲ್ಲ ಇದೆ ಮಾಡ್ತೀವಿ ಸರ್. ಎಲ್ಲ ಊಟ ತಿಂಡಿಗೆ ಏನು ಮಾಡ್ಬೇಕು, ವೆಜಿಟೇರಿಯನ್ಸ್ ಎಲ್ಲ ಮಾಡ್ತೀವಿ ಸರ್. ಪರವಾಗಿಲ್ವಾ? ನಿಮ್ಮ ಮನೆಯವರು ಪುಣ್ಯ ಮಾಡಿದ್ರು, ಅಡುಗೆ ಮನೆಗೆ ಬರೋದೇ ಇಲ್ಲ ಅನ್ಸುತ್ತೆ ಅವರು. ಆಯ್ತು, ಈಗ ನೀವು ಮಾರಾಟ ಮಾಡೋಕ್ಕಿಂತ ಮುಂಚೆ ಮಾವನ್ನ ಗ್ರೇಡ್ ಏನಾದರೂ ಮಾಡ್ತೀರಾ? ಖಂಡಿತ ಮಾಡ್ತೀರಾ? ಹೌದು, ಮಾಡ್ತೀವಿ. ಹೇಗೆ ಮಾಡ್ತೀರಿ? ಅದು ಕೆಲವು ಅಪಾರ್ಟ್ಮೆಂಟ್ಗಳಿಗೆ, ಕೆಲವು ಆರ್ಗ್ಯಾನಿಕ್ ಶಾಪ್ಗಳಿಗೆ ಅವ್ರಿಗೆ ರೇಟ್ ಹೆಂಗಿದೆ ಅದ್ರ ಮೇಲೆ ಗ್ರೇಡ್ ಮಾಡಿ ಕೊಡ್ತೀವಿ ಸರ್. ಒಳ್ಳೆ ದುಡ್ಡು ಕೊಡೋರಿಗೆ ಒಳ್ಳೆ ಗ್ರೇಡ್ದು ಮ್ಯಾಕ್ಸಿಮಮ್ ನಮ್ಮ ಹತ್ರ 90% ಒಳ್ಳೆ ಗ್ರೇಡೇ ಇರ್ತದೆ. ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಲೋಕಲ್ ಮಾರ್ಕೆಟ್ಗೆ ನೆಕ್ಸ್ಟ್ ಲೆವೆಲ್ದು ಮಾಡ್ತೀವಿ ಸರ್. ಅದು ನಿಮ್ಮ ಪ್ರಕಾರ ಮಾವಲ್ಲಿ ಒಳ್ಳೆ ಗ್ರೇಡ್ ಅಂದರೆ ಏನು? ಒಳ್ಳೆ ಸೈಜ್ ಇದ್ರದು ಮತ್ತೆ ಒಳ್ಳೆ ಶೈನಿಂಗ್. ಹೌದು ಸರ್, ಹೌದು. ದಪ್ಪಕ್ಕಿದೆ ಅಂದರೆ ಕ್ವಾಲಿಟಿ ಆಟೋಮೆಟಿಕಲ್ ಇದೆ ಅಂತಲೇ. ಆಯಿತು. ತುಂಬ ವೀಕ್ ಆಗಿರೋದೆಲ್ಲ ಕೊನೆಯಲ್ಲಿ ಸಿಗ್ತಾ ಇರ್ತದೆ. ಅದನ್ನು ಈಗ ನಾವು ಬೆಂಗಳೂರಲ್ಲಿ ಒಂದು ಇಮಾಮ್ ಪಸಂದ್ ಇದೆ, 700 ರೂಪಾಯಿಗೆ 3 kg ಕೊಡ್ತೀವಿ. ಅದನ್ನು ನಾನು ಮೈಸೂರಲ್ಲೂ ಮಾರೋಕ್ಕಾಗಲ್ಲ ಅದನ್ನು. ಹೌದಾ? ಹೌದು ಸರ್. ನೋಡಿದ್ರ? ಹೌದು. ದುಡ್ಡು ಜಾಸ್ತಿ ಆಗ್ತಿದ್ದಂಗೆ ಅಕ್ಕಪಕ್ಕದವ್ರಿಗೆ ಕೊಡೋದು ಬಿಟ್ಬಿಡ್ತೀರಿ? ಇಲ್ಲ, ಕೊಡೋದು ಬಿಡಬಾರ್ದು ಅಂತಲ್ಲ ಸರ್. ಅದು ಆರ್ಥಿಕವಾಗಿ ನಾವು ಸಬಲರಾಗಬೇಕಲ್ಲ ಸರ್. ತಪ್ಪೇನಿಲ್ಲ, ಎಲ್ಲೂ ಒಳ್ಳೆ ಧಾರಣೆ ಸಿಗುತ್ತೆ ಅಲ್ಲಿ ಮಾರ್ಬೇಕು. ಅದು ನ್ಯಾಚುರಲ್ ಆಗಿ ಮಾಡ್ತೀವಿ. ಮೈಸೂರವ್ರಿಗೂ 100 ರೂಪಾಯಿಗೂ ಕೊಟ್ಟಿದ್ದೀವಿ, ಒಳ್ಳೊಳ್ಳೆದೆಲ್ಲ. ಹೌದಾ? ಅದೇ, ಈಗ ನಮಗೂ ಬೇಡಿಕೆ ಇರೋದ್ರಿಂದ ಆ ಥರ ನಾವು ಮಾಡ್ತಾ ಇದ್ವಿ. ಈಗ ನಿಮ್ದೇನಾದರೂ ಬ್ರ್ಯಾಂಡ್ ಮಾಡಿ ಮಾಡೋವಂಥ ಉದ್ದೇಶ ಇದೆಯಾ? ಬ್ರ್ಯಾಂಡ್ ಆಲ್ಮೋಸ್ಟ್ ಆಲ್ ನಂದು ಸಿದ್ದರಾಜು ಅಂತ ಲೋಕೇಶ್ ಅಂತಾನೂ ಕರೀತಾರೆ, ಲೋಕೇಶ್ ಕೆಸ್ತೂರ್ ಅಂತ. ನಮ್ಮ ನೇಮಲ್ಲೇ ಕೆಲವೆಲ್ಲ ತಗೋತಾ ಇದ್ದಾರೆ ಸರ್. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದನ್ನ ನೆಕ್ಸ್ಟ್ ಮಾಡಬೇಕು ಅಂತಲೇ ಪ್ಲಾನ್ ಇದೆ. ಸಿದ್ದರಾಜು ಅಂಡ್ ಸನ್ಸ್ ಅಂತ ಇಲ್ಲ, ಮಾಡೋಣ. ನಮ್ಮದು ಮೇಘನಾ ಪ್ರೊಸೆಸ್ ಅಂತ, ಫುಡ್ ಪ್ರೊಸೆಸ್ ಅಂತ ಎಲ್ಲ ಮಾಡಬೇಕು ಅಂತ ಪ್ಲಾನ್ ಇದೆ ಸರ್. ಮೇಘನಾ? ಹೌದು ಸರ್. ಯಾರ ಹೆಸರಿದು? ಅದು ನಾವು ಒಂದು ತೋಟದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನಾನು ಫಸ್ಟ್ ನಮ್ಮ ತಂದೆ ತಾಯಿ ಎಲ್ಲ ಅವರು ನಮಗೆಲ್ಲ ದಾರಿ ತೋರಿಸಿದ್ರು. ಆ ನೇಮ್ ಇಟ್ಕೊಂಡು ಮಾಡೋಣ ಅಂತ ಇದ್ದೀವಿ ಸರ್. ಒಳ್ಳೇದು. ಅಂದರೆ ಮುಂದೆ ನೀವು ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಕೂಡ ಖಂಡಿತ ಮಾಡ್ತೀರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋಣ ಅಂತ ಇದ್ದೀವಿ. ಪಲ್ಪು ಎಲ್ಲ ಮಾಡಿ, ಡ್ರೈ ಮಾಡಿ ಎಲ್ಲ ಮಾಡೋ ಪ್ಲ್ಯಾನ್ ಇದೆ ಸರ್. ಏನಾದರೂ ಯೋಜನೆಗಳು ಮತ್ತು ಸರ್ಕಾರದ ನೆರವು ಸಿಗ್ಬೋದಾ? ಈ ಥರ ಪ್ರೋಸೆಸ್ ಮಾಡೋದಕ್ಕೆ, ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನಾದರೂ ಸಿಗ್ಬೋದಾ? ಇದು ಪ್ರೋಸೆಸ್ ಎಕ್ಸ್ಪೋರ್ಟ್ಗೆ ಈ ನಮ್ಮ ಇಲಾಖೆಯಿಂದ ಅಷ್ಟು ಇಲ್ಲ. ಕಪೆಕ್, ಅಪೇಡಾ ಅಂತ ಆರ್ಗನೈಸೇಷನ್ಸ್ ಇದ್ದಾವೆ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಯಾವುದು ಪ್ರೊಸೆಸಿಂಗ್ ಇಂಡಸ್ಟ್ರೀಸು
ಯಾವ ಥರ ಮಾಡಬೇಕು ಅಂತ ಐಡಿಯಾ ಇದೆಯಲ್ಲ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲೇ ಒಂದು ಮಾವು ಅಭಿವೃದ್ಧಿ ಮಂಡಳಿ ಇದೆ, ಸಹಕಾರಿ ಸಂಘಗಳು ಸಾಕಷ್ಟಿದ್ದಾವೆ. ಅದ್ರ ಜೊತೆ ಏನಾದರೂ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಹೇಗೆ? ಅದ್ರ ಜೊತೆ ಏನಿಲ್ಲ ಸರ್, ನಮ್ಮದೇ ಒಂದು ಸಂಘ ಮಾಡ್ಕೊಂಡಿದ್ದೀವಿ, ಸ್ವಾಭಿಮಾನಿ ಸಾವಯವ ರೈತ ಸಂಘ ಅಂತ. ಪರವಾಗಿಲ್ವ? ಅದರಲ್ಲಿ ಒಂದು 25 ಜನ ಇದ್ದೀವಿ. ಅದರಲ್ಲಿ ಅವರು ಬೇರೆ ಬೇರೆ ಕ್ರಾಪ್ಗಳು ಮಾಡ್ತಾರೆ, ನಮ್ಮದು ಫ್ರೂಟ್ಸ್ಗಳೆಲ್ಲ ಇರ್ತದೆ. ಇದನ್ನೆಲ್ಲ ಈಗ ನಾವು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಮಾವು ಫೆಸ್ಟ್ ಅಂತ ಮಾಡಿ ಕೆಲವರೆಲ್ಲ ನಮಗೆ ಅವಕಾಶಗಳು ಕೊಡ್ತಾರೆ, ಆರ್ಗ್ಯಾನಿಕ್ ಮಾಡಿ ಅಂತ. ಮೊನ್ನೆ ಎಲ್ಲ ವಿಪ್ರದಲ್ಲೂ ಮಾಡಿದ್ದು, ಎಳ್ಳೆಂಟಿಲಿ ಮಾಡ್ತಾಯಿದ್ವಿ, ಇಲ್ಲ ಪ್ರೊಸೆಸ್ಸಲ್ಲಿ ಮಾಡಿದ್ದೀವಿ. ಆ ಕಾರ್ಪೊರೇಟ್ ಕಂಪ್ನಿಲಿ ಒಂದೊಂದು ಸತಿ ಎಂಟ್ರಿ ಆದ್ರೂ ಒಂದು 500ರಿಂದ 1000 kgವರೆಗೂ ಸೇಲ್ ಮಾಡ್ತೀವಿ ಒಂದೊಂದು ದಿನಕ್ಕೇ ಸರ್. ನೋಡಿದ್ರ ಅದು ಆ ಥರ ಡಿಪೆಂಡ್ ಆಗಿದ್ದೀವಿ ಸರ್. ಅದು ಓಕೆ. ಅಂದರೆ ನೀವೊಂದು ಸಂಘದ ಥರ ಮಾಡ್ಕೊಂಡಿದ್ದೀರಿ? ಹೌದು ಸರ್, ಸಾವಯವ ರೈತರೆಲ್ಲ ಸಾವಯವ ಸ್ವಾಭಿಮಾನಿ ರೈತ ಸಂಘ ಅಂತ ಮಾಡ್ಕೊಂಡಿದ್ದೀವಿ. ಪರವಾಗಿಲ್ಲ. ಮುಂದಿನ ಯೋಜನೆಗಳು? ಸಂಘದಲ್ಲೇ ನಾವು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಬೆಳೆದು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಅದರಿಂದ ಬೈ ಪ್ರಾಡಕ್ಟ್ಗಳು ಮಾಡಬೇಕು, ಕೀಪಿಂಗ್ ಕ್ವಾಲಿಟಿಯಿಂದ ಜಾಸ್ತಿ ಇರುತ್ತೆ, ನಮ್ಗೆ ಒಳ್ಳೆ ರೇಟು ಸಿಗುತ್ತೆ, ಆ ಥರ ಮಾಡೋಣ ಅಂತ ಇದ್ದೀವಿ. ಹೆಚ್ಚಿನ ಮಾಹಿತಿಗೆ ಸಿದ್ದರಾಜ್ ಅವರೇ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬಿಡ್ತೀರಾ? ಹೇಳ್ತೀನಿ ಸರ್. 99 456 29 640. ಇನ್ನೊಂದು ಸರಿ ಹೇಳಿ. 99 456 29 640. ಇನ್ನೂ ಒಂದು ಸರಿ ಹೇಳ್ಬಿಡಿ. 99 456 29 640. ತಮ್ಮದು ಮಮತಾ ಅವರೇ? 99 80 598395. ಇನ್ನೊಂದು ಸರಿ ಹೇಳ್ತೀರಾ? 99 80 598395. ಇನ್ನೂ ಒಂದು ಸರಿ ಹೇಳ್ಬಿಡಿ. 99 80 598395. ಒಳ್ಳೆಯದು ಸಿದ್ದರಾಜ್ ಅವರೇ ಹಾಗೂ ಮಮತಾ ಅವರೇ, ಇದುವರೆಗೂ ಮಾವಿನ ಬೇಸಾಯ, ಮೌಲ್ಯವರ್ಧನೆ, ಮಾರಾಟ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಮಾವು ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಜುಲೈ 26ರಂದು ಯಶಸ್ಸಿನ ಹಾದಿಯತ್ತ ಆನ್ಲೈನ್ನಲ್ಲಿ ಕೃಷಿ ಮಾರಾಟವನ್ನು ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಹವ್ಯಾಸ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ಕೃಷಿ ಅಥವಾ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಮರಣ ಅಥವಾ ಶಾಶ್ವತ ಅಂಗವಿಕಲತೆಯಾದಲ್ಲಿ 100 ದಿನದ ಒಳಗಾಗಿ ಸ್ಥಳೀಯ ಮಾರುಕಟ್ಟೆ ಸಮಿತಿಗೆ ಅಗತ್ಯ ಅರ್ಜಿ ಹಾಗೂ ದಾಖಲಾತಿಗಳೊಂದಿಗೆ ಸಂಪರ್ಕಿಸಿ. ಉಚಿತ ವಿಮಾ ಯೋಜನೆಯ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯ ಪರಿಹಾರ ಧನ ಪಡೆಯಿರಿ. ಮುಕ್ತ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಬೆಳೆಗಳ ಬೆಲೆ ಕುಸಿದಾಗ ಅವಕಾಶ ನೀಡಬೇಡಿ. ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಮೈಸೂರು. ಕಾರ್ಯಕ್ರಮವನ್ನು ರಚಿಸಿ ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ.